ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮಗೆ ಹಿಂದಿನ ತರಗತಿಯಲ್ಲಿ 3ನೇ ಅಧ್ಯಾಯ ಉತ್ಪಾದನೆ ಮತ್ತು ವೆಚ್ಚದ ಪರಿಕಲ್ಪನೆಯಲ್ಲಿ ಕೆಲವೊಂದು ಪರಿಕಲ್ಪನೆಗಳನ್ನು ಈಗಾಗಲೇ ಹೇಳಿದ್ದೇನೆ. ಅಲ್ಪಾವಧಿ ಎಂದರೇನು, ದೀರ್ಘಾವಧಿ ಎಂದರೇನು, ಹಾಗೂ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನ ಮತ್ತು ಬದಲಾಗುವ ಪರಿಮಾಣಗಳ ನಿಯಮ, ಪ್ರತಿಫಲಗಳ ಪರಿಮಾಣದ ನಿಯಮ, ಇದೆಲ್ಲವನ್ನು ನಾನು ನಿಮಗೆ ಹಿಂದಿನ ತರಗತಿಯಲ್ಲಿ ಹೇಳಿ ಆಗಿದೆ. ಈಗ ಅದರ ಮುಂದುವರಿದ ಭಾಗ ವೆಚ್ಚದ ವರ್ಗೀಕರಣ, ವೆಚ್ಚದ ವಿಧಗಳಿಂದ ನಾನು ಈಗ ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ ಅಲ್ಪಾವಧಿಯ ವೆಚ್ಚಗಳು ಅಥವಾ ಅಲ್ಪಾವಧಿಯ ವೆಚ್ಚಗಳ ವರ್ಗೀಕರಣ, ಇದನ್ನು ಕುರಿತು ನಾನು ನಿಮಗೆ ಈಗ ಹೇಳಲಿಕ್ಕಿದ್ದೇನೆ. ಹಿಂದಿನ ತರಗತಿಯಲ್ಲಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ಇದರ ಅರ್ಥವನ್ನು ವಿವರವಾಗಿ ಹೇಳಿದ್ದೇನೆ ಅಂಥೇಳಿ ಭಾವಿಸ್ಕೊಳ್ತೇನೆ. ಸೊ ಅಲ್ಪಾವಧಿ ಅಂದರೆ ಏನು ಅಂತ. ಅಲ್ಪಾವಧಿ ಎನ್ನುವಂಥದ್ದು ಒಬ್ಬ ಉತ್ಪಾದಕ ಅಥವಾ ಒಂದು ಉದ್ದಿಮೆ ಘಟಕಕ್ಕೆ ಏಕಕಾಲದಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಕೆಲವೊಂದು ಉತ್ಪಾದನಾಂಗಗಳನ್ನು ಅಥವಾ ಎಲ್ಲ ಉತ್ಪಾದನಾಂಗಗಳನ್ನು ಸ್ಥಿರವಾಗಿಟ್ಟು ಕೇವಲ ಒಂದು ಉತ್ಪಾದನಾಂಗವನ್ನು ಮಾತ್ರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆದರೆ ಅಂತಹ ಅವಧಿಯನ್ನು ಅಲ್ಪಾವಧಿ ಅಂಥೇಳಿ ಕರೀತಾರೆ. ಈಗ ಎಲ್ಲ ಉತ್ಪಾದನಾಂಗಗಳನ್ನು ಸ್ಥಿರವಾಗಿಡ್ತಾರೆ. ಅಂತಹ ಉತ್ಪಾದನಾಂಗಗಳನ್ನು ಸ್ಥಿರ ಆದಾನ ಅಂಥೇಳಿ ಕರೆದ್ರೆ ಒಂದು ಉತ್ಪಾದನಾಂಗವನ್ನು ಮಾತ್ರ ಬದಲಾವಣೆ ಮಾಡಲಾಗ್ತದೆ. ಆ ಆದಾನವನ್ನು ಬದಲಾಗುವ ಆದಾನ ಅಂಥೇಳಿ ಕರೀತಾರೆ. ಸೊ ಹಾಗಾದರೆ ಅಲ್ಪಾವಧಿಯ ವೆಚ್ಚಗಳ ವರ್ಗೀಕರಣವು, ವೆಚ್ಚಗಳ ವರ್ಗೀಕರಣ ಕೇವಲ ಅಲ್ಪಾವಧಿಗೆ ಮಾತ್ರ ಸೀಮಿತವಾಗಿರುವಂಥದ್ದು. ಅದರಲ್ಲಿ ಮೊದಲನೇದು ಒಟ್ಟು ಸ್ಥಿರ ವೆಚ್ಚ. ಸೊ ಸ್ಥಿರ ವೆಚ್ಚ, ಒಟ್ಟು ಸ್ಥಿರ ವೆಚ್ಚ TFC ಅಂತ ಹೇಳಿದರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತೇಳಿ ಇಂಗ್ಲೀಷಲ್ಲಿ. ಒಟ್ಟು ಸ್ಥಿರ ವೆಚ್ಚ ಅಂದರೆ ಏನು ಅಂತ. ಉದ್ದಿಮೆ ಘಟಕವು ಸ್ಥಿರ ಆದಾನಗಳನ್ನು ಅಳವಡಿಸಿಕೊಳ್ಳಲು ಪಾವತಿ ಮಾಡುವಂತಹ ವೆಚ್ಚ, ಅಥವಾ ಉದ್ದಿಮೆ ಘಟಕ ಸ್ಥಿರ ಆದಾನಗಳನ್ನು ಅಳವಡಿಸಿಕೊಳ್ಳಿಕ್ಕೆ ಸ್ಥಿರ ಆದಾನಗಳಿಗೇನು ಪಾವತಿಯನ್ನು ಮಾಡ್ತದಲ್ಲ, ಅದನ್ನು ನಾವು ಒಟ್ಟು ಸ್ಥಿರ ವೆಚ್ಚ ಅಂಥೇಳಿ ಕರೀತೇವೆ. ಸೊ ಹಾಗಾದರೆ ಒಟ್ಟು ಸ್ಥಿರ ವೆಚ್ಚ, ಉತ್ಪಾದನೆ ಪ್ರಕ್ರಿಯೆಯಲ್ಲಿ ಉತ್ಪಾದನೆ ಶೂನ್ಯವಾಗಿರಲಿ ಅಥವಾ ಉತ್ಪಾದನೆ ಹೆಚ್ಚಾಗಲಿ ಅಥವಾ ಕಡಿಮೆಯಾಗಲಿ, TFC ಅಥವಾ ಒಟ್ಟು ಸ್ಥಿರ ವೆಚ್ಚ ಯಾವಾಗಲೂ ಸ್ಥಿರವಾಗಿಯೇ ಇರ್ತದೆ. ಹಾಗಾದರೆ ಉತ್ಪನ್ನದ ಪ್ರಕ್ರಿಯೆ ಅಥವಾ ಉತ್ಪಾದನಾ ಪ್ರಕ್ರಿಯೆ ಶೂನ್ಯವಾಗಿದ್ದರೂ ಕೂಡ ಒಂದು ಉತ್ಪಾದಕ ಅಥವಾ ಉದ್ದಿಮೆ ಘಟಕ ಸ್ಥಿರ ವೆಚ್ಚವನ್ನು ಪಾವತಿ ಮಾಡಲೇಬೇಕಾಗ್ತದೆ. ಹಾಗಾದರೆ ನಾವು ಒಟ್ಟು ಸ್ಥಿರ ವೆಚ್ಚವನ್ನು ಇನ್ನೊಂದು ರೀತಿಯಲ್ಲಿ ಕೂಡ ಹೇಳ್ಬೋದು. ಹೇಗೆ ಅಂತ ಹೇಳಿದರೆ, ಉತ್ಪನ್ನದ ಮಟ್ಟ ಬದಲಾದಂತೆ ಬದಲಾಗದಿರುವ ವೆಚ್ಚ ಅಂತ ಕೂಡ ನಾವು ಇದನ್ನು ಕರೀತೇವೆ. ಉತ್ಪನ್ನದ ಮಟ್ಟ ಬದಲಾದಂತೆ ಬದಲಾಗದಿರುವ ವೆಚ್ಚ. ಹಾಗಾದರೆ ಉತ್ಪನ್ನದ ಪ್ರಮಾಣ, ಇಲ್ಲಿ ನಾನು ನಿಮಗೆ ಟೇಬಲಲ್ಲಿ ಹಾಕಿದ್ದೇನೆ. ಏನದು ಉತ್ಪನ್ನದ ಪ್ರಮಾಣ 0 ಇಂದ 5 ವರೆಗೆ ಇದೆ. 5 1 2 3 4 5 ಅಲ್ಲಿಯವರೆಗೂ ಕೂಡ ಉತ್ಪನ್ನದ ಪ್ರಮಾಣ ಹೆಚ್ಚಾಗ್ತಾ ಹೋದರೂ ಅಥವಾ ಶೂನ್ಯವಾಗಿದ್ದರೂ ಕೂಡ ಇದು ಸ್ಥಿರವಾಗಿರೋದನ್ನು ನಾವು ಕಾಣ್ತೇವೆ. ಉತ್ಪನ್ನದ ಮಟ್ಟ ಬದಲಾದಂತೆ ಬದಲಾಗದಿರುವ ವೆಚ್ಚ ಅಥವಾ ಸ್ಥಿರ ಆದಾನಗಳನ್ನು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಅಳವಡಿಸಿಕೊಳ್ಳಲು ಒಂದು ಉದ್ದಿಮೆ ಘಟಕ ಪಾವತಿ ಮಾಡುವಂತಹ ವೆಚ್ಚವನ್ನು ನಾವು ಒಟ್ಟು ಸ್ಥಿರ ವೆಚ್ಚ ಅಂಥೇಳಿ ಕರಿತೇವೆ. ಹಾಗಾದರೆ ಒಟ್ಟು ಸ್ಥಿರ ವೆಚ್ಚದ ಅರ್ಥ ಈಗಾಗಲೇ ಅರ್ಥ ಆಗಿರಬೇಕು ಅಂಥೇಳಿ ಭಾವಿಸ್ಕೊಳ್ತಾ, ಒಟ್ಟು ಬದಲಾಗುವ ವೆಚ್ಚ ಅಂದರೆ ಏನು ಅಂತ ನಾನು ಈಗಾಗಲೇ ಹೇಳಿದೆ. ಅಲ್ಪಾವಧಿ ಅಂದರೆ ಕೇವಲ ಸ್ಥಿರ ವೆಚ್ಚವಾದ, ಸ್ಥಿರ ಆದಾನಗಳನ್ನು ಸ್ಥಿರವಾಗಿಟ್ಟು ಒಂದು ಆದಾನವನ್ನು ಬದಲಾವಣೆ ಮಾಡುವಂಥದ್ದು. ಆ ಬದಲಾವಣೆ ಮಾಡುವಂಥ ಆದಾನವನ್ನೇ ನಾವು ಬದಲಾಗುವ ಆದಾನ ಅಂಥೇಳಿ ಕರಿತೇವೆ. ಸೊ ಹಾಗಾದರೆ ಬದಲಾಗುವ ವೆಚ್ಚ ಅಂದ್ರೇನು? ಬದಲಾಗುವ ವೆಚ್ಚ ಎನ್ನುವಂಥದ್ದು ಒಂದು ಉದ್ದಿಮೆ ಘಟಕ ಅಥವಾ ಒಬ್ಬ ಉತ್ಪಾದಕ ಬದಲಾಗುವ ಆದಾನಗಳನ್ನು ಅಳವಡಿಸಿಕೊಳ್ಳಲು ಮಾಡುವಂತಹ ವೆಚ್ಚ. ಒಂದು ಉದ್ದಿಮೆ ಘಟಕ ಅಥವಾ ಒಬ್ಬ ಉತ್ಪಾದಕ ತನ್ನ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬದಲಾಗುವ ಆದಾನಗಳನ್ನು ಅಳವಡಿಸಿಕೊಳ್ಳಲು ಮಾಡುವಂತಹ ವೆಚ್ಚವನ್ನೇ ಒಟ್ಟು ಬದಲಾಗುವ ವೆಚ್ಚ ಅಂಥೇಳಿ ಕರೀತಾರೆ. ಇಲ್ಲಿ TFCಯಲ್ಲಿ ಅಥವಾ ಒಟ್ಟು ಸ್ಥಿರ ವೆಚ್ಚದಲ್ಲಿ ನಾನು ನಿಮಗೆ ಹೇಳಿದ್ದೇನೆ ಆಲ್ರೆಡಿ. ಏನು ಅಂತ ಹೇಳಿದರೆ, ಉತ್ಪಾದನಾ ಪ್ರಕ್ರಿಯೆ ಶೂನ್ಯವಾಗಿದ್ದರೂ ಕೂಡ ಅದು ಕಡಿಮೆಯಾದರೂ ಹೆಚ್ಚಾದರೂ ಒಟ್ಟು ಸ್ಥಿರ ವೆಚ್ಚ ಮಾತ್ರ ಸ್ಥಿರವಾಗಿಯೇ ಇರ್ತದೆ. ಅದರಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಆದರೆ ಒಟ್ಟು ಬದಲಾಗುವ ವೆಚ್ಚ ಹೇಗೆ ಅಂತ ಹೇಳಿದರೆ, ಉತ್ಪನ್ನದ ಪ್ರಮಾಣ ಶೂನ್ಯವಾಗಿದ್ದರೆ
ಒಟ್ಟು ಬದಲಾಗುವ ವೆಚ್ಚ ಕೂಡ ಶೂನ್ಯವಾಗಿರ್ತದೆ ಮತ್ತು ಉತ್ಪನ್ನದ ಪ್ರಮಾಣ ಹೆಚ್ಚಾಗ್ತಾ ಹೋದಂತೆ ಒಟ್ಟು ಬದಲಾಗುವ ವೆಚ್ಚ ಹೆಚ್ಚಾಗ್ತಾ ಹೋಗೋದನ್ನು ನಾವು ಕೋಷ್ಟಕದಲ್ಲಿ 0ದಿಂದ 5 ಅಲ್ಲಿ ನಾವು ಕಾಣಬಹುದು. ಟಿ ವಿ ಸಿ ಅಂತ ಹೇಳಿದ್ರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತ ಹೇಳಿ. ಉತ್ಪನ್ನ ಶೂನ್ಯವಾಗಿದ್ದರೆ ಟಿ ವಿ ಸಿ ಒಟ್ಟು ಬದಲಾಗುವ ವೆಚ್ಚ ಕೂಡ ಶೂನ್ಯವಾಗಿರ್ತದೆ. ಉತ್ಪನ್ನ ಪ್ರಮಾಣ ಹೆಚ್ಚಾದಂತೆ ಇದು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಹಾಗಾದರೆ ಒಟ್ಟು ಬದಲಾಗುವ ವೆಚ್ಚವನ್ನು ನಾವು ಇನ್ನೊಂದು ರೀತಿಯಲ್ಲಿಯೂ ಕೂಡ ವ್ಯಾಖ್ಯಾನಿಸ್ಬೋದು. ಏನು ಅಂತ ಹೇಳಿದರೆ ಉತ್ಪನ್ನದ ಪ್ರಮಾಣ ಬದಲಾದಂತೆ ಬದಲಾಗುವ ವೆಚ್ಚ. ಉತ್ಪನ್ನದ ಪ್ರಮಾಣ ಬದಲಾದಂತೆ ಬದಲಾಗ್ತಾ ಇರುವಂತಹ ವೆಚ್ಚವನ್ನೇ ಒಟ್ಟು ಬದಲಾಗುವ ವೆಚ್ಚ ಅಂಥೇಳಿ ನಾವು ಕರಿತೇವೆ. ಇಲ್ಲಿ ಒಟ್ಟು ಸ್ಥಿರ ವೆಚ್ಚದಲ್ಲಿ ಉತ್ಪನ್ನದ ಪ್ರಮಾಣ ಬದಲಾದಂತೆ ಬದಲಾಗದಿರುವ ವೆಚ್ಚ, ಇದು ಉತ್ಪನ್ನದ ಪ್ರಮಾಣ ಬದಲಾದಂತೆ ಬದಲಾಗ್ತಾ ಇರುವಂತಹ ವೆಚ್ಚ ಅಂತ ನಾವು ಇದಕ್ಕೆ ಹೇಳ್ತೇವೆ. ಈ ಎರಡಕ್ಕೆ ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ, ಒಂದು ಕಾರ್ಖಾನೆಯಲ್ಲಿ ಕಾಯಂ ಉದ್ಯೋಗಿಗಳಿಗೆ ಕೊಡುವಂತಹ ಸಂಬಳ ಇರ್ಬೋದು, ಅಥವಾ ಆ ಕಟ್ಟಡದ ಬಾಡಿಗೆಯನ್ನು ನಾವು ಸ್ಥಿರ ವೆಚ್ಚವನ್ನಾಗಿ ತೆಗೆದುಕೊಂಡ್ರೆ ಒಟ್ಟು ಬದಲಾಗುವ ವೆಚ್ಚಕ್ಕೆ ಕಚ್ಚಾ ವಸ್ತುಗಳಿಗೆ ಕೊಡುವಂತಹ ಅದರ ಬೆಲೆ ಇರ್ಬೋದು, ಅಥವಾ ತಾತ್ಕಾಲಿಕ ಉದ್ಯೋಗಿಗಳಿಗೆ ಕೊಡುವಂತಹ ಸಂಬಳ ಇರ್ಬೋದು, ಅಥವಾ ಇಂಧನಕ್ಕೆ ಮಾಡುವಂತಹ ಪಾವತಿಯನ್ನು ನಾವು ಒಟ್ಟು ಬದಲಾಗುವ ವೆಚ್ಚಕ್ಕೆ ಉದಾಹರಣೆಯಾಗಿ ತೆಗೆದುಕೊಳ್ಬೋದು. ಇನ್ನು ಇದರ ಮುಂದಿನ ಭಾಗ ಒಟ್ಟು ವೆಚ್ಚ. ಒಟ್ಟು ವೆಚ್ಚ ಅಂದರೆ ಏನು ಅಂತ, ನಾನು ಒಟ್ಟು ಸ್ಥಿರ ವೆಚ್ಚ ಅಂತ ಹೇಳಿ ಸ್ಥಿರ ಅಂತ ಹೇಳಿ ಬಂದ ತಕ್ಷಣ ಅದರ ಅರ್ಥ ಸ್ಥಿರ ಆದಾನಗಳಿಗೆ ಪಾವತಿ ಮಾಡುವಂಥದ್ದು. ಬದಲಾಗುವ ವೆಚ್ಚ ಅಂತ ಹೇಳಿದರೆ ಬದಲಾಗುವ ಆದಾನಗಳಿಗೆ ಪಾವತಿ ಮಾಡುವಂಥದ್ದು. ಒಟ್ಟು ವೆಚ್ಚವನ್ನು ಕೂಡ ನಾವು ಎರಡು ರೀತಿಯಾಗಿ ವ್ಯಾಖ್ಯಾನಿಸ್ಬೋದು. ಏನು ಅಂತ ಹೇಳಿದರೆ, ಒಟ್ಟು ಟಿ ಸಿ ಎನ್ನುವಂಥದ್ದು ಅಥವಾ ಒಟ್ಟು ವೆಚ್ಚ ಎನ್ನುವಂಥದ್ದು ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚದ ಮೊತ್ತ ಆಗಿರ್ತದೆ. ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚದ ಮೊತ್ತ ಆಗಿರ್ತದೆ. ಅಥವಾ ಒಂದು ಉದ್ದಿಮೆ ಘಟಕ ಉತ್ಪಾದನೆಯನ್ನು ಮಾಡಬೇಕಾದ್ರೆ ಸ್ಥಿರ ಮತ್ತು ಬದಲಾಗುವ ಆದಾನಗಳಿಗೆ ಪಾವತಿ ಮಾಡುವ ವೆಚ್ಚವನ್ನು ಕೂಡ ಏನಂತ ಕರೀತಾರೆ, ಒಟ್ಟು ವೆಚ್ಚ ಅಂಥೇಳಿ ಕರೀತಾರೆ. ಏಕೆಂದರೆ ಆಲ್ರೆಡಿ ಹೇಳಿದ್ದೇನೆ, ಒಟ್ಟು ಸ್ಥಿರ ವೆಚ್ಚ ಎನ್ನುವಂಥದ್ದು ಸ್ಥಿರ ಆದಾನಗಳಿಗೆ, ಬದಲಾಗುವ ವೆಚ್ಚ ಎನ್ನುವಂಥದ್ದು ಬದಲಾಗುವ ಆದಾನಗಳಿಗೆ, ಹಾಗೆ ಒಟ್ಟು ವೆಚ್ಚ ಎನ್ನುವಂಥದ್ದು ಸ್ಥಿರ ಮತ್ತು ಬದಲಾಗುವ ಆದಾನಗಳಿಗೆ ಪಾವತಿ ಮಾಡುವಂತಹ ವೆಚ್ಚ ಆಗಿರ್ತದೆ. ಹಾಗೆ ಒಟ್ಟು ವೆಚ್ಚ ಈಕ್ವಲ್ಸ್ ಟು ಒಟ್ಟು ಸ್ಥಿರ ವೆಚ್ಚ ಪ್ಲಸ್ ಒಟ್ಟು ಬದಲಾಗುವ ವೆಚ್ಚ ಅಂತ ಹೇಳಿ ನಾವು ಇದಕ್ಕೆ ಕರೀತೇವೆ. ಇಲ್ಲಿ ಹಾಗಾದರೆ ಒಟ್ಟು ವೆಚ್ಚದಲ್ಲಿನ ಬದಲಾವಣೆ, ಈಗ ಉತ್ಪನ್ನದ ಪ್ರಮಾಣ ಶೂನ್ಯವಾಗಿದ್ದಾಗ ಒಟ್ಟು ವೆಚ್ಚ ಶೂನ್ಯ ಆಗಿರೋದಿಲ್ಲ. ಇದಕ್ಕೆ ಕಾರಣ ಅಲ್ಲಿ ಒಟ್ಟು ಸ್ಥಿರ ವೆಚ್ಚ ಕೂಡ ಸೇರಿರ್ತದೆ. ಯಾಕೆಂದರೆ ಒಟ್ಟು ಸ್ಥಿರ ವೆಚ್ಚ ಏನು ಅಂತ ಉತ್ಪನ್ನದ ಪ್ರಮಾಣ ಶೂನ್ಯವಾಗಿದ್ದಾಗಲೂ ಕೂಡ ಇರ್ತದೆ. ಒಟ್ಟು ವೆಚ್ಚ ಶೂನ್ಯವಾಗಿದ್ದಾಗಲೂ ಕೂಡ ಸ್ಥಿರ ವೆಚ್ಚ ಇರೋದ್ರಿಂದ ಇದು ಶೂನ್ಯವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಏನು ಅಂತ ಹೇಳಿದರೆ, ನಾವು ಯಾವುದೇ ಒಬ್ಬ ಉದ್ದಿಮೆ ಘಟಕ ಅಥವಾ ಉತ್ಪಾದಕ ತನ್ನ ಉತ್ಪನ್ನದ ಪ್ರಮಾಣವನ್ನು ಹೆಚ್ಚಿಸಬೇಕಾದ್ರೆ ಅವನು ಕೇವಲ ಬದಲಾಗುವ ಆದಾನಗಳನ್ನ ಬದಲಾವಣೆ ಮಾಡಿ ಹೆಚ್ಚಿಸಬೇಕಾಗ್ತದೆ. ಬದಲಾಗುವ ಆದಾನಗಳನ್ನು ಹೆಚ್ಚು ಮಾಡ್ತಾ ಹೋದಂತೆ ಬದಲಾಗುವ ವೆಚ್ಚ ಹೆಚ್ಚಾಗೋದ್ರ ಜೊತೆಗೆ ಒಟ್ಟು ವೆಚ್ಚ ಕೂಡ ಹೆಚ್ಚಾಗ್ತಾ ಹೋಗೋದನ್ನು ನಾವು ಟಿ ಸಿಯಲ್ಲಿ ಕಾಣ್ಬೋದು. ಯಾಕೆಂದರೆ ಒಟ್ಟು ಸ್ಥಿರ ವೆಚ್ಚ ಯಾವಾಗಲೂ ಸ್ಥಿರವಾಗೇ ಇರ್ತದೆ. ಟಿ ವಿ ಸಿ ಹೆಚ್ಚಾದಂತೆ ಮಾತ್ರ ಸ್ಥಿರ ವೆಚ್ಚ ಒಟ್ಟು ವೆಚ್ಚ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಕೋಷ್ಟಕದಲ್ಲಿ 20 + 0 20 ಮತ್ತು 20 + 10 30, ಹೀಗೆ ಟಿ ವಿ ಸಿ 18 ಆದಾಗ ಇದು ಕೂಡ 38, ಇದು ಕೂಡ ಹೆಚ್ಚಾಗ್ತಾ ಹೋಗೋದನ್ನು ನಾವು ಕಾಣ್ತೇವೆ. ಇನ್ನು ಇದರ ಮುಂದಿನ ವರ್ಗೀಕರಣ ಸರಾಸರಿ ಸ್ಥಿರ ವೆಚ್ಚ. ಸರಾಸರಿ ಸ್ಥಿರ ವೆಚ್ಚ ಅಂತ ಹೇಳಿದರೆ ಎವರೇಜ್ ಫಿಕ್ಸ್ಡ್ ಕಾಸ್ಟ್. ಸರಾಸರಿ ಅಂದ ತಕ್ಷಣ ನಮಗೆ ಅರ್ಥ ಆಗುವಂಥದ್ದು ಒಂದು ಘಟಕಕ್ಕೆ ಎಷ್ಟು ಎನ್ನುವಂಥ ತಿಳುವಳಿಕೆ ನಮಗೆ ಇದೆ ಈಗಾಗಲೇ. ಹಾಗಾದರೆ ಸರಾಸರಿ ಸ್ಥಿರ ವೆಚ್ಚ ಅಂದರೆ ಏನು ಅಂತ, ಸರಾಸರಿ ಸ್ಥಿರ ವೆಚ್ಚ ಎನ್ನುವಂಥದ್ದು ಉತ್ಪಾದಿಸಲ್ಪಟ್ಟ ಪ್ರತಿ ಘಟಕದ ಸ್ಥಿರ ವೆಚ್ಚವನ್ನೇ ನಾವು ಸರಾಸರಿ ಸ್ಥಿರ ವೆಚ್ಚ ಅಂತ ಹೇಳಿ ಕರಿತೇವೆ. ಉತ್ಪಾದಿಸಲ್ಪಟ್ಟ ಪ್ರತಿ ಘಟಕದ ಸ್ಥಿರ ವೆಚ್ಚ ಅಂದ್ರೆ ಏನು? ಹಾಗಾದ್ರೆ ಒಂದು ವಸ್ತುವಿನ ಒಂದು ಘಟಕದ ಉತ್ಪಾದನೆಗೆ ಪಾವತಿ ಮಾಡುವಂತಹ ಸ್ಥಿರ ಆದಾನಗಳಿಗೆ ಪಾವತಿ ಮಾಡುವಂತಹ ವೆಚ್ಚ, ಒಂದು ವಸ್ತುವಿನ ಒಂದು ಘಟಕ ಅಥವಾ ಒಂದು ವಸ್ತುವಿನ ಒಂದು ಯೂನಿಟ್ನ ಉತ್ಪಾದನೆಗೆ ಒಂದು ಉದ್ದಿಮೆ ಘಟಕ ಅಥವಾ ಒಬ್ಬ ಉತ್ಪಾದಕ ಸ್ಥಿರ ಆದಾನಗಳಿಗೆ ಏನನ್ನು ಪಾವತಿ ಮಾಡ್ತಾನಲ್ಲ ಅದನ್ನು ನಾವು ಸರಾಸರಿ ಸ್ಥಿರ ವೆಚ್ಚ ಅಂತ ಹೇಳಿ ಕರಿತೇವೆ. ಇದು ಒಂದು ಘಟಕದ ಉತ್ಪಾದನೆಗೆ ಸ್ಥಿರ ಆದಾನಗಳಿಗೆ ಪಾವತಿ ಮಾಡುವಂತಹ ವೆಚ್ಚ ಆಗಿರ್ತದೆ. ಇದನ್ನು ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ರೆ AFC = TFC / Q. TFC / Q. ಇಲ್ಲಿ
ಟಿ ಎಫ್ ಸಿ ಎಷ್ಟಿದೆ ಇದರಲ್ಲಿ, ಇಲ್ಲಿ ಟೇಕ್ ದ ಮೊದಲನೇದು ಅಥವಾ ಎರಡನೇ ಯೂನಿಟನ್ನು ತೆಗೆದುಕೊಂಡ್ರೆ ಉದಾಹರಣೆಯಲ್ಲಿ ಮೊದಲನೇ ಯೂನಿಟಿನ ಟಿ ಎಫ್ ಸಿ ಎಷ್ಟಿದೆ 20 ಫಾರ್ ಎಕ್ಸಾಂಪಲ್ 20 ಮತ್ತು ಇದು 1 ಇದೆ ಯೂನಿಟ್, ಮೊದಲನೇ ಯೂನಿಟ್ 1. ಸೊ ಎ ಎಫ್ ಸಿ ಈಕ್ವಲ್ಸ್ ಟು 20. ಸೊ ವಿ ಕ್ಯಾನ್ ಸಿ ಹಿಯರ್, ಇಲ್ಲಿ ನೋಡ್ಬೋದು ಏನು ಅಂತ ಹೇಳಿದರೆ ಎ ಎಫ್ ಸಿ ಮೊದಲನೇದು 20. ಮೊದಲನೇ ಘಟಕವನ್ನು ತೆಗೆದುಕೊಂಡಾಗ ಎ ಎಫ್ ಸಿಯನ್ನು ಕಂಡುಹಿಡಿಬೇಕಾದ್ರೆ ನಾವೇನು ಮಾಡಬೇಕು ಅಂತ ಹೇಳಿದರೆ ಟಿ ಎಫ್ ಸಿಯನ್ನು ಅದರ ಘಟಕಗಳಿಂದ, ಉತ್ಪನ್ನದ ಘಟಕಗಳಿಂದ ಭಾಗಿಸಬೇಕು. 20 ಡಿವೈಡೆಡ್ ಬೈ 1 ಆರ್ ಎಲ್ಸ್ ಟಿ ಎಫ್ ಸಿ ಡಿವೈಡೆಡ್ ಬೈ ಕ್ಯೂ. ಅದಕ್ಕೆ ಆನ್ಸರ್ ಎ ಎಫ್ ಸಿ 20 ನಮಗೆ ಸಿಗ್ತದೆ. ಇದನ್ನು ಹೀಗೇನೆ ಕಂಟಿನ್ಯೂ ಮಾಡಿದರೆ ನಮಗೆ ಎ ಎಫ್ ಸಿ ಎಲ್ಲದರ ಉತ್ತರ ಕೂಡ ಸಿಗ್ತದೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಯೂನಿಟನ್ನು ತೆಗೆದುಕೊಂಡ್ರೆ ಟಿ ಎಫ್ ಸಿ 20 ಇದೆ, ಉತ್ಪನ್ನ 5 ಇದೆ. 20 ಡಿವೈಡೆಡ್ ಬೈ 5 ವಿಲ್ ಗೆಟ್ ದ ಎ ಎಫ್ ಸಿ ಎಷ್ಟು ಸಿಗ್ತದೆ, ನಮಗೆ 4 ಲಭ್ಯ ಆಗ್ತದೆ. ಸೊ ನಮಗೆ ಎ ಎಫ್ ಸಿಯನ್ನು ಕಂಡುಹಿಡಿಬೇಕಾದ್ರೆ ಟಿ ಎಫ್ ಸಿಯನ್ನು ನಾವು ಕ್ಯೂನಿಂದ ಭಾಗಿಸ್ತಾ ಹೋಗಬೇಕು. ಹಾಗೆಯೇ ಇನ್ನು ಅಂದರೆ ಸರಾಸರಿ ಸ್ಥಿರ ವೆಚ್ಚ ಆಯಿತು. ಮುಂದಿನದು ಸರಾಸರಿ ಬದಲಾಗುವ ವೆಚ್ಚ. ಸೊ ಸರಾಸರಿ ಬದಲಾಗುವ ವೆಚ್ಚ ಅಂದರೆ ಏನು ಅಂತ, ಸರಾಸರಿ ಬದಲಾಗುವ ವೆಚ್ಚ ಎನ್ನುವಂಥದ್ದು ಉತ್ಪಾದಿಸಲ್ಪಟ್ಟ ಪ್ರತಿ ಘಟಕದ ಬದಲಾಗುವ ವೆಚ್ಚ ಆಗಿರ್ತದೆ. ಉತ್ಪಾದಿಸಲ್ಪಟ್ಟ ಪ್ರತಿ ಘಟಕದ ಬದಲಾಗುವ ವೆಚ್ಚ ಅಂದರೆ ಒಂದು ಉದ್ದಿಮೆ ಘಟಕ ಅಥವಾ ಒಬ್ಬ ಉತ್ಪಾದಕ, ಒಂದು ಉದ್ದಿಮೆ ಘಟಕ ಅಥವಾ ಒಬ್ಬ ಉತ್ಪಾದಕ ಒಂದು ವಸ್ತುವಿನ ಒಂದು ಯೂನಿಟ್ನ ಉತ್ಪಾದನೆಗೆ ಮಾಡುವಂಥ ಬದಲಾಗುವ ಆದಾನಗಳಿಗೆ ಮಾಡುವಂತಹ ಪಾವತಿ ಅಥವಾ ಉತ್ಪಾದಿಸಲ್ಪಟ್ಟ ಪ್ರತಿ ಘಟಕದ ಬದಲಾಗುವ ವೆಚ್ಚ ಅಂತ ಕೂಡ ನಾವು ಇದಕ್ಕೆ ಹೇಳ್ಬೋದು. ಉತ್ಪಾದಿಸಲ್ಪಟ್ಟ ಪ್ರತಿ ಘಟಕದ ಬದಲಾಗುವ ವೆಚ್ಚವನ್ನು ಕೂಡ ನಾವೇನಂತ ಕರಿತೇವೆ, ಸರಾಸರಿ ಬದಲಾಗುವ ವೆಚ್ಚ ಅಂಥೇಳಿ ಕರಿತೇವೆ. ಸೊ ಹಾಗಾದರೆ ಎ ವಿ ಸಿಯನ್ನು ಕಂಡುಹಿಡಿಬೇಕಾದ್ರೆ ಹೇಗೆ ನಾವು ಸರಾಸರಿ ಸ್ಥಿರ ವೆಚ್ಚವನ್ನು ಟಿ ಎಫ್ ಸಿ ಭಾಗಿಸು ಕ್ಯೂ ಮಾಡಿದೆವೋ ಹಾಗೆಯೇ ಸರಾಸರಿ ಬದಲಾಗುವ ವೆಚ್ಚವನ್ನು ಕಂಡುಹಿಡಿಬೇಕಾದ್ರೆ ಒಟ್ಟು ಬದಲಾಗುವ ವೆಚ್ಚವನ್ನು ಉತ್ಪನ್ನಗಳಿಂದ ಭಾಗಿಸಬೇಕಾಗ್ತದೆ. ಸೊ ಹಾಗಾದರೆ ಇದನ್ನು ಕಂಡುಹಿಡಿಯೋದು ಹೇಗೆ ಅಂತ. ಸೊ ಎ ವಿ ಸಿ ಈಕ್ವಲ್ಸ್ ಟು, ಫಾರ್ ಎಕ್ಸಾಂಪಲ್ ಅದರ ಹಾಗೆಯೇ ನಾನು ಮೊದಲನೇ ಯೂನಿಟನ್ನು ತೆಗೆದುಕೊಂಡ್ರೆ ಮೊದಲನೇ ಯೂನಿಟಲ್ಲಿ ಟಿ ವಿ ಸಿ ಎಷ್ಟು ಇದೆ, 10 ಇದೆ. ಆಮೇಲೆ ಅದರ ಉತ್ಪನ್ನದ 1 ಇದೆ. ಸೊ ಎ ವಿ ಸಿ ಐಲ್ ಗೆಟ್ 10 ನಮಗೆ ಲಭ್ಯ ಆಗ್ತದೆ. ಸೊ ಇದನ್ನು ಅದೇ ರೀತಿಯಾಗಿ ಎ ವಿ ಸಿಯನ್ನು ಕಂಡುಹಿಡಿಬೇಕಾದ್ರೆ ನಾವೇನು ಮಾಡಬೇಕು, ಟಿ ವಿ ಸಿಯನ್ನು ಕ್ಯೂನಿಂದ ಅಂದರೆ ಉತ್ಪನ್ನದ ಪ್ರಮಾಣದಿಂದ ಭಾಗಿಸ್ತಾ ಹೋಗಬೇಕು. ಯಾವುದೇ ಉದಾಹರಣೆಯನ್ನು ಬೇಕಾದರೂ ತೆಗೆದುಕೊಳ್ಬೋದು. ಫಾರ್ ಎಕ್ಸಾಂಪಲ್ 24 ಥರ್ಡ್ ಯೂನಿಟನ್ನು ತೆಗೆದುಕೊಂಡ್ರೆ 24 ಟಿ ವಿ ಸಿ ಡಿವೈಡೆಡ್ ಬೈ 3 ಮಾಡಿದರೆ ವಿಲ್ ಗೆಟ್ ದ ಎ ವಿ ಸಿ. ಎಷ್ಟು ಎ ವಿ ಸಿ ನಮಗೆ 8 ಲಭ್ಯ ಆಗ್ತದೆ. ಅಂದರೆ ಎಕ್ಸಾಮಿನ ದೃಷ್ಟಿಯಿಂದ ಕೂಡ ಇದನ್ನು ಕ್ಯಾಲ್ಕ್ಯುಲೇಟ್ ಮಾಡುವಾಗ ಇದೇ ಫಾರ್ಮುಲಾಗಳನ್ನ, ಇದೇ ಸೂತ್ರಗಳನ್ನ ಹಾಕಿ ಎ ವಿ ಸಿ ಆಗಲಿ ಎ ಎಫ್ ಸಿಯನ್ನು ನಾವು ಕಂಡುಹಿಡಿಬೋದು. ಇನ್ನು ಇದರ ಮುಂದಿನ ಭಾಗ ಏನು ಅಂತ ಹೇಳಿದರೆ ಅಲ್ಪಾವಧಿಯ ಸರಾಸರಿ ವೆಚ್ಚ. ಅಲ್ಪಾವಧಿಯ ಸರಾಸರಿ ವೆಚ್ಚ SAC, ಶಾರ್ಟ್ ರನ್ ಆವರೇಜ್ ಕಾಸ್ಟ್ ಅಂತ. ಇದನ್ನು ಕೂಡ 2 ರೀತಿಯಲ್ಲಿ ವ್ಯಾಖ್ಯಾನಿಸ್ಬೋದು. ಹೇಗೆ ಅಂತ ಹೇಳಿದರೆ ಅಲ್ಪಾವಧಿಯ ಸರಾಸರಿ ವೆಚ್ಚವನ್ನು ನಾವು ಅಲ್ಪಾವಧಿಯ ಸರಾಸರಿ ಸ್ಥಿರ ವೆಚ್ಚ ಮತ್ತು ಸರಾಸರಿ ಬದಲಾಗುವ ವೆಚ್ಚದ ಮೊತ್ತವನ್ನು ಕಂಡುಹಿಡಿದರೆ ನಮಗೆ ಅಲ್ಪಾವಧಿಯ ಸರಾಸರಿ ವೆಚ್ಚ ಲಭ್ಯ ಆಗ್ತದೆ. ಒಂದು ಅಲ್ಪಾವಧಿಯ ಸ್ಥಿರ ವೆಚ್ಚ ಮತ್ತು ಅಲ್ಪಾವಧಿಯ ಬದಲಾಗುವ ವೆಚ್ಚ, ಇವು 2ರ ಮೊತ್ತವನ್ನು ಕಂಡುಹಿಡಿದ್ರೆ ಕೂಡ ನಮಗೆ ಅಲ್ಪಾವಧಿಯ ಸರಾಸರಿ ವೆಚ್ಚ ಲಭ್ಯ ಆಗ್ತದೆ. ಅಂದರೆ ಅರ್ಥ ಏನು ನಿಮಗೆ ಗೊತ್ತಿದೆ ಆಲ್ರೆಡಿ. ಸ್ಥಿರ ಮತ್ತು ಬದಲಾಗುವ ಒಂದು ವಸ್ತುವಿನ ಒಂದು ಘಟಕದ ಉತ್ಪಾದನೆಗೆ ಸ್ಥಿರ ಮತ್ತು ಬದಲಾಗುವ ಆದಾನಗಳಿಗೆ ಮಾಡುವಂತಹ ಪಾವತಿ. ಒಂದು ವಸ್ತುವಿನ ಒಂದು ಘಟಕದ ಉತ್ಪಾದನೆಗೆ ಸ್ಥಿರ ಎಫ್ ಅಂದರೆ ಸ್ಥಿರ ವೆಚ್ಚ ಮತ್ತು ವಿ ವೇರಿಯಬಲ್. ಸೊ ಬದಲಾಗುವ ಆದಾನಗಳಿಗೆ ಮಾಡುವಂತಹ ಪಾವತಿಯನ್ನೇ ಏನಂತ ಕರೀತಾರೆ, ಅಲ್ಪಾವಧಿಯ ಸರಾಸರಿ ವೆಚ್ಚ ಅಂಥೇಳಿ ಕರೀತಾರೆ. ಅಂದರೆ ಉತ್ಪಾದಿಸಲ್ಪಟ್ಟ ಪ್ರತಿ ಘಟಕದ ಸ್ಥಿರ ಮತ್ತು ಬದಲಾಗುವ ಆದಾನಗಳಿಗೆ ಮಾಡುವಂತಹ ಪಾವತಿ. ಸೊ ಹಾಗಾದರೆ ಉತ್ಪಾದಿಸಲ್ಪಟ್ಟ ಪ್ರತಿ ಘಟಕಕ್ಕೆ ಒಂದು ಉದ್ದಿಮೆ ಘಟಕ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಟೋಟಲ್ ಆಗಿ ಸ್ಥಿರ ಮತ್ತು ಬದಲಾಗುವ ಆದಾನಗಳಿಗೆ ಎಷ್ಟು ಪಾವತಿಯನ್ನು ಮಾಡ್ತದಲ್ಲ ಅದನ್ನು ನಾವು ಅಲ್ಪಾವಧಿಯ ಸರಾಸರಿ ವೆಚ್ಚ ಅಂತ ಹೇಳಿ ಕರಿತೇವೆ.
ಇದನ್ನು ಇನ್ನೊಂದು ಸೂತ್ರದ ಮುಖಾಂತರವೂ ನಾವು ಕಂಡುಹಿಡಿಬಹುದು. ಅಲ್ಪಾವಧಿಯ ಸರಾಸರಿ ವೆಚ್ಚ ಈಕ್ವಲ್ಸ್ ಟು ಟಿ ಸಿ ಬೈ ಕ್ಯೂ. ಟಿ ಸಿ ಅಂತ ಹೇಳಿದರೆ ಒಟ್ಟು ವೆಚ್ಚ, ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ಯೂ. ಕ್ಯೂ ಅಂತ ಹೇಳಿದರೆ ಉತ್ಪನ್ನ. ಟಿ ಸಿ ಬೈ ಕ್ಯೂ ಅಂತ ಹೇಳಿದರೆ ಇಲ್ಲಿ ಇದಕ್ಕೆ ಯಾಕೆ ಆರ್ ಎ ಎಫ್ ಸಿ ಪ್ಲಸ್ ಎ ಬಿ ಸಿ, ಯಾಕೆ ಎಸ್ ಎ ಸಿಯನ್ನು ಟಿ ಸಿ ಬೈ ಕ್ಯೂ ತಗೊಂಡು ಎ ಎಫ್ ಸಿ ಪ್ಲಸ್ ಎ ಬಿ ಸಿ ಹೇಗೆ ಬರ್ತದೆ ಅಂತ. ಎಸ್ ಎ ಸಿ ಈಕ್ವಲ್ಸ್ ಟು ಟಿ ಸಿ ಬೈ ಕ್ಯೂ ಅಂತ ಹೇಳಿದೆ. ಟಿ ಸಿ ಅಂತ ಹೇಳಿದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ. ಎಸ್ ಎ ಸಿ ನಾನು ಟಿ ಸಿಯನ್ನು ಮೊದಲೇದನ್ನು ತಗೊಂಡ್ರೆ 30/1 ವಿಲ್ ಗೆಟ್ ದ ಆನ್ಸರ್ 30. ಆರ್ ಸೆಕೆಂಡ್ ಒನ್ ಟಿ ಸಿ ಎರಡನೇ ಯೂನಿಟ್ 38 ಡಿವೈಡೆಡ್ ಬೈ 2 ಐ ವಿಲ್ ಗೆಟ್ ದ ಆನ್ಸರ್. ಎಷ್ಟು ಆನ್ಸರ್ ಸಿಗ್ತದೆ ನನಗೆ? 19. ಎಸ್ ಎ ಸಿ ಎಷ್ಟು? 19 ಇದೆ ಎರಡನೇ ಯೂನಿಟಿಗೆ ಈ ಸೂತ್ರವನ್ನು ಹಾಕಿದಾಗ. ಸೊ ಏನು ಅಂತ ಹೇಳಿ ಟಿ ಸಿ ಈಕ್ವಲ್ಸ್ ಟು, ನಿಮಗೆ ಗೊತ್ತಿದೆ ಆಗಲೇ ಹೇಳಿದೆ ನಾನು, ಟಿ ಸಿ ಈಕ್ವಲ್ಸ್ ಟು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ. ಇಲ್ಲಿ ಆಲ್ರೆಡಿ ಕ್ಯೂ ಇದೆ, ಅದನ್ನು ಕ್ಯೂಯನ್ನು ಹಾಗೆ ಬರೀತೇನೆ. ಸೊ ಕ್ಯೂ ಆಮೇಲೆ ಟಿ ಎಫ್ ಸಿ ಡಿವೈಡೆಡ್ ಬೈ ಕ್ಯೂ ಪ್ಲಸ್ ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ. ಸೊ ಟಿ ಎಫ್ ಸಿ ಬೈ ಕ್ಯೂ ಅಂಥೇಳಿ ನಾನು ನಿಮಗೆ ಆಲ್ರೆಡಿ ಸೂತ್ರವನ್ನು ಕೊಟ್ಟಿದ್ದೇನೆ. ಅದರ ಅರ್ಥ ಎ ಎಫ್ ಸಿ ಅಂಥೇಳಿ ಪ್ಲಸ್ ಟಿ ವಿ ಸಿ ಬೈ ಕ್ಯೂ ಅಂತ ಹೇಳಿದರೆ ಎ ವಿ ಸಿ ಅಂಥೇಳಿ. ಸೊ ಹಾಗಾದರೆ ಎ ವಿ ಸಿ ಏನಾಯಿತು? ಟಿ ಎಫ್ ಸಿ ಬೈ ಕ್ಯೂ ಈಕ್ವಲ್ಸ್ ಟು ಎ ಎಫ್ ಸಿ, ಟಿ ವಿ ಸಿ ಬೈ ಕ್ಯೂ ಈಕ್ವಲ್ಸ್ ಟು ಎ ಬಿ ಸಿ. ಸೊ ಹಾಗೆ ಎಸ್ ಎ ಸಿ ಈಕ್ವಲ್ಸ್ ಟು ಏನಾಗ್ತದೆ? ಈ ಸೂತ್ರವನ್ನು ಕೂಡ ನಾವು ಇದು ಹಾಕ್ಬೋದು ಅಥವಾ ಈ ಸೂತ್ರವನ್ನಾದರೂ ಹಾಕ್ಬೋದು. ಎರಡು ಸೂತ್ರದಲ್ಲಿ ಕೂಡ ಹಾಕಿದರೂ ಕೂಡ ಉತ್ತರ ಒಂದೇ ಬರ್ತದೆ. ಯಾಕೆಂದರೆ 20 + 10 30, 10 + 9 19 ಇದು ಕೂಡ ಆಗ್ತದೆ. ಆರಲ್ಸ್ 38/2 19. ಎರಡು ಸೂತ್ರವನ್ನು ಎಸ್ ಎ ಸಿ ಈಕ್ವಲ್ಸ್ ಟು ಟಿ ಸಿ ಬೈ ಕ್ಯೂ ಹಾಕಿದರೂ ಉತ್ತರ ಒಂದೇ, ಅಥವಾ ಎಸ್ ಎ ಸಿ ಈಕ್ವಲ್ಸ್ ಟು ಎ ಎಫ್ ಸಿ ಪ್ಲಸ್ ಎ ವಿ ಸಿ ಇದನ್ನು ಹಾಕಿದರೂ ಕೂಡ ಉತ್ತರ ಒಂದೇ. ನಾನು ಈ ಸೂತ್ರ ಅಥವಾ ಈ ಸೂತ್ರ ಯಾಕೆ ಸೇಮ್ ಅಂತ ಹೇಳೋದಕ್ಕೆ ಇದನ್ನು ಹೇಳಿದೆ. ಇದು ಆಲ್ರೆಡಿ ನಿಮಗೆ ಗೊತ್ತಿದೆ. ಟಿ ಸಿ ಈಕ್ವಲ್ಸ್ ಟು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ, ಟಿ ಎಫ್ ಸಿ ಬೈ ಕ್ಯೂ ಅಂತ ಹೇಳಿದರೆ ಎ ಎಫ್ ಸಿ, ಟಿ ವಿ ಸಿ ಬೈ ಕ್ಯೂ ಅಂತ ಹೇಳಿದರೆ ಎ ವಿ ಸಿ. ಹಾಗೆ ಎಸ್ ಎ ಸಿ ಎರಡು ಸೂತ್ರಗಳನ್ನು ನಾವು ಬಳಸ್ಬೋದು. ಇನ್ನು ಮುಂದಿನ ವಿಧ ಸೀಮಾಂತ ವೆಚ್ಚ. ಅಲ್ಪಾವಧಿಯ ಸೀಮಾಂತ ವೆಚ್ಚ. ಅಲ್ಪಾವಧಿಯ ಸೀಮಾಂತ ವೆಚ್ಚ ಅಂದರೆ ಏನು? ಸೀಮಾಂತ ವೆಚ್ಚ ಅಂತ ಹೇಳಿದರೆ ಒಂದು ವಸ್ತುವಿನ ಒಂದು ಹೆಚ್ಚುವರಿ ಘಟಕವನ್ನು ಉತ್ಪಾದನೆ ಮಾಡಬೇಕಾದ್ರೆ, ಒಂದು ವಸ್ತುವಿನ ಒಂದು ಹೆಚ್ಚುವರಿ ಘಟಕವನ್ನು ಉತ್ಪಾದನೆ ಮಾಡಬೇಕಾದ್ರೆ ಒಟ್ಟು ವೆಚ್ಚದಲ್ಲಿ ಆಗುವಂತಹ ಬದಲಾವಣೆ. ಒಂದು ವಸ್ತುವಿನ ಒಂದು ಘಟಕವನ್ನು, ಒಂದು ಹೆಚ್ಚುವರಿ ಘಟಕವನ್ನು ಉತ್ಪಾದನೆ ಮಾಡಬೇಕಾದ್ರೆ ಒಟ್ಟು ವೆಚ್ಚದಲ್ಲಿ ಆಗುವಂತಹ ಬದಲಾವಣೆ. ಫಾರ್ ಎಕ್ಸಾಂಪಲ್, 1ನೇ ಯೂನಿಟ್ನಿಂದ 2ನೇ ಯೂನಿಟ್ ಅಂದರೆ ಒಂದು ಹೆಚ್ಚುವರಿ ಘಟಕ, ಒಂದು ಯೂನಿಟ್ ಹೆಚ್ಚಾಯಿತು. ಹಾಗಾದರೆ ಒಟ್ಟು ವೆಚ್ಚದಲ್ಲಿ ಎಷ್ಟು ಬದಲಾವಣೆ ಆಯಿತು? 30 to 38, 8 ಯೂನಿಟ್ಗಳಷ್ಟು ಬದಲಾವಣೆ ಆಯಿತು. ಇದನ್ನೇ ನಾವು ಏನಂತ ಕರಿತೇವೆ? ಅಲ್ಪಾವಧಿಯ ಸೀಮಾಂತ ವೆಚ್ಚ ಅಂಥೇಳಿ ಕರಿತೇವೆ. ಒಂದು ವಸ್ತುವಿನ ಒಂದು ಹೆಚ್ಚುವರಿ ಘಟಕವನ್ನು ಉತ್ಪಾದನೆ ಮಾಡಬೇಕಾದ್ರೆ ಒಟ್ಟು ವೆಚ್ಚದಲ್ಲಿ ಆಗುವಂತಹ ಬದಲಾವಣೆ ಅಂತ ಹೇಳಿದೆ. ಇದನ್ನು ಯಾವ ಸೂತ್ರದ ಮುಖಾಂತರ ನಾವು ಕಂಡುಹಿಡಿಬಹುದು? ಇದನ್ನು ಕಂಡುಹಿಡಿಬೇಕಾದ್ರೆ ನಾನು ಎಸ್ ಎಮ್ ಸಿ ಈಕ್ವಲ್ಸ್ ಟು ಡೆಲ್ಟಾ ಟಿ ಸಿ ಬೈ ಡೆಲ್ಟಾ ಕ್ಯೂ ಇದನ್ನು ಕೂಡ ಹಾಕ್ಬೋದು. ಡೆಲ್ಟಾ ಟಿ ಸಿ ಅಂತ ಹೇಳಿದರೆ ಒಟ್ಟು ವೆಚ್ಚದಲ್ಲಿನ ಬದಲಾವಣೆ ಭಾಗಿಸು ಉತ್ಪನ್ನದಲ್ಲಿನ ಬದಲಾವಣೆ, ಒಟ್ಟು ವೆಚ್ಚದಲ್ಲಿನ ಬದಲಾವಣೆ. ಫಾರ್ ಎಕ್ಸಾಂಪಲ್, ಹೇಗೆ ಕಂಡುಹಿಡಿಯೋದು? ಹೇಗೆ ಅಂತ ಹೇಳಿದರೆ, ಈಗ 2ನೇ ಯೂನಿಟನ್ನು ತೆಗೆದುಕೊಂಡ್ರೆ 38 ಮೈನಸ್ 30 ಡಿವೈಡೆಡ್ ಬೈ ಕ್ಯೂ ಅಲ್ಲಿ 2 ಮೈನಸ್ 1. ಸೊ ಎಷ್ಟು ಆನ್ಸರ್ ನಮಗೆ ಸಿಗ್ತದೆ? 8 ಡಿವೈಡೆಡ್ ಬೈ 1, ಆನ್ಸರ್ ಈಸ್ 8. ಸೊ ಎಸ್ ಎಮ್ ಸಿ 2ನೇ ಯೂನಿಟ್ನ ಎಸ್ ಎಮ್ ಸಿ ಎಷ್ಟು ಸಿಗ್ತದೆ? ನಮಗೆ 8 ಲಭ್ಯ ಆಗ್ತದೆ. ಈ ಸೂತ್ರ ಹಾಕಿದರೆ ಎಸ್ ಎಮ್ ಸಿ ಈಕ್ವಲ್ಸ್ ಟು ಡೆಲ್ಟಾ ಟಿ ಸಿ ಬೈ ಡೆಲ್ಟಾ ಕ್ಯೂ ಹಾಕಿದರೆ ನಮಗೆ 8, ಇದರ ಎಸ್ ಎಮ್ ಸಿ ಅಂದರೆ ಅಲ್ಪಾವಧಿಯ ಸೀಮಾಂತ ವೆಚ್ಚ 8 ನಮಗೆ ಲಭ್ಯ ಆಗ್ತದೆ. ಇನ್ನು ಇದರ ಇನ್ನೊಂದು ಸೂತ್ರವನ್ನು ಕೂಡ ಹಾಕ್ಬೋದು ಎಸ್ ಎಮ್ ಸಿಯನ್ನು ಕಂಡುಹಿಡಲಿಕ್ಕೆ. ಸೊ ಏನು ಅಂತ ಹೇಳಿದರೆ ಎಸ್ ಎಮ್ ಸಿ ಈಕ್ವಲ್ಸ್ ಟು ಟಿ ಸಿ Q1 minus TC Q1 minus 1. ಇದು
ಯಾವ ಸೂತ್ರವನ್ನು ಹಾಕಿದರೂ ಕೂಡ ಡೆಲ್ಟಾ ಟಿ ಸಿ ಬೈ ಡೆಲ್ಟಾ ಕ್ಯೂ ಹಾಕಿದರೂ ಕೂಡ ಅಥವಾ ಟಿ ಸಿ ಕ್ಯೂ 1 ಮೈನಸ್ ಟಿ ಸಿ ಕ್ಯೂ 1 ಮೈನಸ್ 1 ಹಾಕಿದರೂ ಕೂಡ ಈ ಎಸ್ ಎಮ್ ಸಿ ಉತ್ತರ ಒಂದೇ ಬರ್ತದೆ. ಹಾಗಾದರೆ ನಾವು ಇದನ್ನು ಕಂಡುಹಿಡಿಯೋದು ಹೇಗೆ ಅಂತ, ಕ್ಯೂ ಅಂತ ಹೇಳಿದರೆ ಉತ್ಪನ್ನದ ಪ್ರಮಾಣ, Q1 ಅಷ್ಟು ಅಂಥೇಳಿ ಅಥವಾ Q1 ಮೈನಸ್ 1 ಅಂತ ಹೇಳಿದರೆ Q1ನ ಹಿಂದಿನ ಘಟಕದ ಉತ್ಪನ್ನದ ಪ್ರಮಾಣ ಅಂಥೇಳಿ. ಒಟ್ಟು ವೆಚ್ಚ, ಸೊ ಫಾರ್ ಎಕ್ಸಾಂಪಲ್ ನಾನು ಇದನ್ನು ತಗೊಳ್ತೇನೆ, ಎರಡನೇ ಯೂನಿಟಿನ ಯಾವುದು ಟಿ ಸಿ Q1 38, Q1 ಅಷ್ಟು ಉತ್ಪನ್ನದ ಪ್ರಮಾಣದ ಒಟ್ಟು ವೆಚ್ಚ ಅಂದರೆ Q1 ಇದು 2 ಅಂಥೇಳಿ ತೆಗೆದುಕೊಂಡ್ರೆ ಎರಡನೇ ಉತ್ಪನ್ನದ ಪ್ರಮಾಣದ ಒಟ್ಟು ವೆಚ್ಚ 38 ಇದೆ. ಎರಡನೇ ಘಟಕದ ಅದಕ್ಕಿಂತ ಹಿಂದಿನದು ಒಂದನೇ ಘಟಕದ ಉತ್ಪನ್ನದ ಪ್ರಮಾಣ ಎಷ್ಟಿದೆ 30 ಇದೆ ಒಂದನೇ ಘಟಕದ್ದು. ಸೊ ಇದರ ಉತ್ತರ ಕೂಡ 8 ಬರ್ತದೆ. ಸೊ ಎಸ್ ಎಮ್ ಸಿ ಇದು 8. ಅಂದರೆ ಯಾವ ಸೂತ್ರವನ್ನು ಹಾಕಿದರೂ ಕೂಡ ಅಂದರೆ ಎಸ್ ಎಮ್ ಸಿಯನ್ನು ಅಲ್ಪಾವಧಿಯ ಸೀಮಾಂತ ವೆಚ್ಚವನ್ನು ಕಂಡುಹಿಡಿಬೇಕಾದ್ರೆ ಡೆಲ್ಟಾ ಟಿ ಸಿ ಡಿವೈಡೆಡ್ ಬೈ ಡೆಲ್ಟಾ ಕ್ಯೂ ಅಥವಾ ಟಿ ಸಿ ಕ್ಯೂ 1 ಮೈನಸ್ ಟಿ ಸಿ ಕ್ಯೂ 1 ಮೈನಸ್ 1 ಹಾಕಿದರೂ ಕೂಡ ನಮಗೆ ಉತ್ತರ ಮಾತ್ರ ಒಂದೇ ಲಭ್ಯ ಆಗ್ತದೆ. ಅಂದರೆ ಇದರಲ್ಲಿ ಸೀಮಾಂತ ವೆಚ್ಚ ಅಂತ ಹೇಳಿದರೆ ಇದು ಬೇರೆ ಏನೂ ಅಲ್ಲ, ಒಟ್ಟು ವೆಚ್ಚದಲ್ಲಿ ಆಗುವಂತಹ ಬದಲಾವಣೆ. ನಿಮಗೆ ಎಕ್ಸಾಮಿನ ದೃಷ್ಟಿಯಿಂದ ಈ ಟೇಬಲನ್ನು ಈ ಸೂತ್ರಗಳನ್ನು ಹಾಕಿಯೂ ಕೂಡ ನಾವು ಅಂದಾಜು ಮಾಡ್ಬೋದು. ಟಿ ಎಫ್ ಸಿ ಒಂದು ಟಿ ಎಫ್ ಸಿಯನ್ನು ಕೊಟ್ಟರೆ ನಾವೇನು ಮಾಡಬೇಕು, ಎಲ್ಲದಕ್ಕೆ ಒಂದನ್ನೇ ಬರಿತಾ ಹೋಗಬೇಕು, ಬಿಕಾಸ್ ಇಟ್ ಈಸ್ ಫಿಕ್ಸ್ಡ್, ಇದು ಸ್ಥಿರವಾಗಿರ್ತದೆ. ಟಿ ವಿ ಸಿಯನ್ನು ಕೂಡ ಕೆಲವೊಮ್ಮೆ ಕೊಟ್ಟರು ಆಗ್ತದೆ, ಟಿ ಸಿಯನ್ನು ಕೊಟ್ಟರೆ ನಾವು ಟಿ ವಿ ಸಿಯನ್ನು ಕಂಡುಹಿಡಿಬೋದು. ಯಾಕೆಂದರೆ ಟಿ ಸಿ ಮೈನಸ್ ಟಿ ಎಫ್ ಸಿ ಮಾಡಿದರೆ ನಮಗೆ ಟಿ ವಿ ಸಿ ಲಭ್ಯ ಆಗ್ತದೆ. ಸೊ ಎ ಎಫ್ ಸಿ ಕಂಡುಹಿಡಿಬೇಕಾದ್ರೆ ನಾವು ಟಿ ಎಫ್ ಸಿ ಬೈ ಕ್ಯೂ ಮಾಡಬೇಕು. ಹಾಗೆಯೇ ಎ ವಿ ಸಿ ಕಂಡುಹಿಡಿಬೇಕಾದ್ರೆ ಟಿ ವಿ ಸಿ ಬೈ ಕ್ಯೂ, ಮತ್ತು ಎ ಸಿಯನ್ನು ಕಂಡುಹಿಡಿಬೇಕಾದ್ರೆ ಟಿ ಸಿ ಬೈ ಕ್ಯೂ, ಹಾಗೆ ಎಮ್ ಸಿಯನ್ನು ಕಂಡುಹಿಡಿಬೇಕಾದ್ರೆ ಯಾವ ಸೂತ್ರ ಡೆಲ್ಟಾ ಟಿ ಸಿ ಬೈ ಡೆಲ್ಟಾ ಕ್ಯೂ ಮಾಡ್ಬೋದು, ಅಥವಾ ಈ ಸೂತ್ರವನ್ನು ಬೇಕಾದರೂ ಹಾಕ್ಬೋದು. ವಿದ್ಯಾರ್ಥಿಗಳೇ, ಅಲ್ಪಾವಧಿಯ ವೆಚ್ಚದ ವರ್ಗೀಕರಣದ ನಂತರ ನಮಗೆ ದೀರ್ಘಾವಧಿಯ ವೆಚ್ಚದ ವರ್ಗೀಕರಣವನ್ನು ತಿಳ್ಕೊಳ್ಳೋದು ಕೂಡ ಅವಶ್ಯಕ. ಸೊ ಹಿಂದಿನ ತರಗತಿಯಲ್ಲಿ ನಾನು ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಅರ್ಥವನ್ನು ಹೇಳುವಾಗ ಅಲ್ಪಾವಧಿಯ ಜೊತೆಗೆ ದೀರ್ಘಾವಧಿ ಅಂದ್ರೇನು ಅನ್ನೋದನ್ನು ಕೂಡ ನಿಮಗೆ ವಿವರವಾಗಿ ಹೇಳಿದ್ದೇನೆ. ಸೊ ಈಗಷ್ಟೇ ಹೇಳಿದೆ, ಅಲ್ಪಾವಧಿ ಅಂತ ಹೇಳಿದರೆ ಒಂದು ಉದ್ದಿಮೆ ಘಟಕ ಅಥವಾ ಒಬ್ಬ ಉತ್ಪಾದಕನಿಗೆ ಏಕಕಾಲದಲ್ಲಿ ಎಲ್ಲ ಆದಾನಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವನಿಗೆ ಎಲ್ಲ ಆದಾನಗಳನ್ನು ಸ್ಥಿರವಾಗಿಟ್ಟು ಕೇವಲ ಒಂದು ಆದಾನವನ್ನು ಬದಲಾವಣೆ ಮಾಡಿದರೆ ಅದನ್ನು ಅಲ್ಪಾವಧಿ ಅಂತ ಹೇಳಿ ನಾವು ಕರಿತೇವೆ. ಸೊ ಇಲ್ಲಿ ಹಾಗಾದರೆ ದೀರ್ಘಾವಧಿ ಅಂದರೆ ಏನು ಅಂತ, ದೀರ್ಘಾವಧಿ ಎನ್ನುವಂಥದ್ದು ಒಂದು ಉದ್ದಿಮೆ ಘಟಕ ಅಥವಾ ಒಬ್ಬ ಉತ್ಪಾದಕ ತನ್ನ ಎಲ್ಲ ಆದಾನಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆದರೆ ಅದನ್ನು ದೀರ್ಘಾವಧಿ ಅಂತ ಹೇಳಿ ನಾವು ಕರಿತೇವೆ. ಸೊ ಎಲ್ಲ ಆದಾನಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುವಂತಹ ಅವಧಿಯನ್ನೇ ದೀರ್ಘಾವಧಿ ಅಂತ ಹೇಳಿ ಕರೆಯಲಾಗ್ತದೆ. ಹಾಗಾದರೆ ದೀರ್ಘಾವಧಿಯಲ್ಲಿ ಸ್ಥಿರ ಮತ್ತು ಬದಲಾಗುವ ಆದಾನಗಳು ಎನ್ನುವಂತಹ ಯಾವುದೇ ವ್ಯತ್ಯಾಸ ಬರೋದಿಲ್ಲ, ಎಲ್ಲ ಆದಾನಗಳು ಕೂಡ ಬದಲಾಗುವ ಆದಾನಗಳೇ ಆಗಿರ್ತವೆ. ದೀರ್ಘಾವಧಿಯಲ್ಲಿ ಎಲ್ಲ ಒಬ್ಬ ಉತ್ಪಾದಕ ಅಥವಾ ಒಂದು ಉದ್ದಿಮೆ ಘಟಕಕ್ಕೆ ತನ್ನ ಉತ್ಪನ್ನವನ್ನು ಬದಲಾವಣೆ ಮಾಡಬೇಕು ಅಂತ ಆದರೆ ಅವನು ತನ್ನ ಎಲ್ಲ ಆದಾನಗಳನ್ನು ದೀರ್ಘಾವಧಿಯಲ್ಲಿ ಬದಲಾವಣೆ ಮಾಡ್ತಾನೆ. ಹಾಗೆ ಸ್ಥಿರ ಆದಾನಗಳು ಅಂಥೇಳಿ ಅಥವಾ ಬದಲಾಗುವ ಆದಾನಗಳು ಅಂಥೇಳಿ ಬರೋದಿಲ್ಲ, ಎಲ್ಲ ಆದಾನಗಳನ್ನು ಬದಲಾಗುವ ಆದಾನಗಳು ಅಂಥೇಳಿ ಪರಿಗಣಿಸಲಾಗ್ತದೆ. ಅಲ್ಪಾವಧಿಯ ವೆಚ್ಚಗಳಲ್ಲಿ ಆದರೆ ನಾನು ನಿಮಗೆ 7 ವರ್ಗೀಕರಣವನ್ನು ಹೇಳಿದ್ದೇನೆ. ಇಲ್ಲಿ ಹಾಗೆ ಅಲ್ಲ, ದೀರ್ಘಾವಧಿಯ ವೆಚ್ಚಗಳಲ್ಲಿ ಕೇವಲ 2 ವಿಧಗಳನ್ನು ನಾವು ಕಾಣ್ತೇವೆ. ಯಾಕೆ ಅಂತ ಹೇಳಿದರೆ ದೀರ್ಘಾವಧಿಯಲ್ಲಿ ಒಟ್ಟು ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚಗಳು ಜೊತೆಯಾಗಿರ್ತವೆ. ಯಾಕೆಂದರೆ ಸ್ಥಿರ ಮತ್ತು ಬದಲಾಗುವ ಆದಾನಗಳು ಬೇರೆ ಬೇರೆ ಆಗಿಲ್ಲದೆ ಇರೋ ಕಾರಣದಿಂದ ಒಟ್ಟು ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚಗಳನ್ನು ನಾವು ಒಂದೇ ಅಂಥೇಳಿ ಪರಿಗಣಿಸಲಾಗ್ತದೆ. ಇಲ್ಲಿ ಕೇವಲ 2 ವಿಧಗಳನ್ನು ನಾವು ಕಾಣ್ತೇವೆ. ಒಂದು ದೀರ್ಘಾವಧಿಯ ಸರಾಸರಿ ವೆಚ್ಚ LRAC, ಲಾಂಗ್ ರನ್ ಎವರೇಜ್ ಕಾಸ್ಟ್ ಅಂತ ಹೇಳಿ, ಇನ್ನೊಂದು ದೀರ್ಘಾವಧಿಯ ಸೀಮಾಂತ ವೆಚ್ಚ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತ. ದೀರ್ಘಾವಧಿಯ ಸರಾಸರಿ ವೆಚ್ಚ ಅಂದರೆ ಏನು ಅಂತ, ಸೊ ಅಲ್ಪಾವಧಿಯ ವೆಚ್ಚಗಳ ವರ್ಗೀಕರಣದ ಹಾಗೆಯೇ ಇಲ್ಲಿ ಕೂಡ ದೀರ್ಘಾವಧಿಯಲ್ಲಿ ಒಂದು ಘಟಕದ ಉತ್ಪಾದನೆಗೆ
ತಗಲುವಂತಹ ವೆಚ್ಚ. ಒಂದು ಘಟಕದ ಉತ್ಪಾದನೆ ಅಥವಾ ಪ್ರತಿ ಘಟಕದ ಒಟ್ಟು ವೆಚ್ಚವನ್ನೇ ನಾವೇನಂತ ಕರಿತೇವೆ, ಪ್ರತಿ ಘಟಕದ ಒಟ್ಟು ವೆಚ್ಚ. ಅದು ಪ್ರತಿ ಘಟಕ ಸ್ಥಿರ ಮತ್ತು ಬದಲಾಗುವ ಅಂತ ಹೇಳಿ ನಾವೇನು ವ್ಯತ್ಯಾಸವನ್ನ ಮಾಡೋದಿಲ್ಲ. ಪ್ರತಿ ಘಟಕ ಅಥವಾ ಒಂದು ಘಟಕದ ಉತ್ಪಾದನೆಗೆ ತಗಲುವಂತಹ ಒಟ್ಟು ವೆಚ್ಚವನ್ನೇ ಏನಂತ ಕರಿತೇವೆ ನಾವು, ದೀರ್ಘಾವಧಿಯ ಸರಾಸರಿ ವೆಚ್ಚ ಅಥವಾ ಪ್ರತಿ ಘಟಕದ ವೆಚ್ಚ ಅಂತ ಹೇಳಿ ನಾವು ಅದನ್ನು ದೀರ್ಘಾವಧಿಯ ಸರಾಸರಿ ವೆಚ್ಚವನ್ನ ಕರಿತೇವೆ. ಸೊ ಹಾಗಾದರೆ ದೀರ್ಘಾವಧಿಯ ಸರಾಸರಿ ವೆಚ್ಚವನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಒಟ್ಟು ವೆಚ್ಚದಿಂದ ಉತ್ಪನ್ನವನ್ನು ಭಾಗಿಸಬೇಕಾಗ್ತದೆ. ಒಟ್ಟು ವೆಚ್ಚ ಭಾಗಿಸು ಉತ್ಪನ್ನ, LRAC = TC, ಒಟ್ಟು ವೆಚ್ಚ ಭಾಗಿಸು ಉತ್ಪನ್ನ. ಸೊ ಏನು, ದೀರ್ಘಾವಧಿ ಸರಾಸರಿ ವೆಚ್ಚ LRAC = TC/Q ಮಾಡಿದರೆ ನಮಗೆ ದೀರ್ಘಾವಧಿಯ ಸರಾಸರಿ ವೆಚ್ಚ ಲಭ್ಯ ಆಗ್ತದೆ. ಇನ್ನು ಮುಂದಿನದು ಕಾನ್ಸೆಪ್ಟ್ ಅಥವಾ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ದೀರ್ಘಾವಧಿಯ ಸೀಮಾಂತ ವೆಚ್ಚ. ಹಾಗಾಗಿ ದೀರ್ಘಾವಧಿಯಲ್ಲಿ ಕೇವಲ ಎರಡು ವಿಧಗಳು, ಒಂದು ದೀರ್ಘಾವಧಿಯ ಸರಾಸರಿ ವೆಚ್ಚ, ಇನ್ನೊಂದು ದೀರ್ಘಾವಧಿಯ ಸೀಮಾಂತ ವೆಚ್ಚ. ಎರಡು ವಿಧಗಳಲ್ಲಿ. ಈಗ ದೀರ್ಘಾವಧಿಯ ಸೀಮಾಂತ ವೆಚ್ಚ ಅಂದರೆ ಏನು ಅಂತ, ಅಲ್ಲಿ ಅಲ್ಪಾವಧಿಯಲ್ಲಿ ನಾನು ಹೇಗೆ ಹೇಳಿದೆನೋ, ಒಂದು ವಸ್ತುವಿನ ಒಂದು ಹೆಚ್ಚುವರಿ ಘಟಕವನ್ನು ಉತ್ಪಾದನೆ ಮಾಡಬೇಕಾದ್ರೆ ಪ್ರತಿ ಘಟಕದ ಅಂದರೆ ಒಟ್ಟು ವೆಚ್ಚದಲ್ಲಿ ಆಗುವಂತಹ ಬದಲಾವಣೆ ಅಂತ ಹೇಳಿದ್ದೇನೆ. ಇಲ್ಲಿಯೂ ಕೂಡ ಹಾಗೆ ಒಂದು ಹೆಚ್ಚುವರಿ ಘಟಕವನ್ನು ಉತ್ಪಾದನೆ ಮಾಡಬೇಕಾದ್ರೆ ಒಟ್ಟು ವೆಚ್ಚದಲ್ಲಿ ಆಗುವಂತಹ ಬದಲಾವಣೆಯನ್ನೇ ದೀರ್ಘಾವಧಿಯ ಸೀಮಾಂತ ವೆಚ್ಚ ಅಂತ ಹೇಳಿ ಕರೆಯಲಾಗ್ತದೆ. ಅಲ್ಲಿಯ ಹಾಗೇನೆ ಏನು ವ್ಯತ್ಯಾಸ ಬರೋದಿಲ್ಲ ದೀರ್ಘಾವಧಿಯಲ್ಲಿ ಕೂಡ. ಯಾಕೆಂದರೆ ದೀರ್ಘಾವಧಿಯ ಸರಾಸರಿ ವೆಚ್ಚ ನಾವು ಸ್ಥಿರ ಮತ್ತು ಬದಲಾಗುವ ಅಂತ ಹೇಳಿ ವರ್ಗೀಕರಣ ಮಾಡಿಲ್ಲದೆ ಇರೋದ್ರಿಂದ ಅಲ್ಲಿಯ ಹಾಗೇನೆ ವ್ಯತ್ಯದಲ್ಲಿ ಮೀನಿಂಗಲ್ಲಿ ಅರ್ಥವನ್ನು ತೆಗೆದುಕೊಳ್ಬೇಕು. ಪ್ರತಿ ಘಟಕದ ವೆಚ್ಚ ಅಂತ, ಉತ್ಪಾದಿಸಲ್ಪಟ್ಟ ಪ್ರತಿ ಘಟಕದ ವೆಚ್ಚವನ್ನು ದೀರ್ಘಾವಧಿಯ ಸರಾಸರಿ ವೆಚ್ಚ ಅಂತ ಹೇಳಿ ಕರೆದ್ರೆ ಒಂದು ಹೆಚ್ಚುವರಿ ಘಟಕದ ಉತ್ಪಾದನೆಯಿಂದ ಒಟ್ಟು ವೆಚ್ಚದಲ್ಲಿ ಆಗುವಂತಹ ಬದಲಾವಣೆಯನ್ನು ನಾವು ದೀರ್ಘಾವಧಿಯ ಸೀಮಾಂತ ವೆಚ್ಚ ಅಂತೇಳಿ ಕರೆಯಲಾಗ್ತದೆ. ಇದನ್ನು ಎರಡು ಸೂತ್ರಗಳ ಮುಖಾಂತರ, ಎರಡು ಫಾರ್ಮುಲಾಗಳ ಮುಖಾಂತರ ನಾವು ಇದನ್ನು ಕಂಡುಹಿಡಿಬಹುದು. LRMC ಅಂತ ಹೇಳಿದರೆ ದೀರ್ಘಾವಧಿಯ ಸೀಮಾಂತ ವೆಚ್ಚ = ಡೆಲ್ಟಾ TC, ಡೆಲ್ಟಾ ಅಂದರೆ ಬದಲಾವಣೆ ಅಂತ, TC ಅಂದರೆ ಒಟ್ಟು ವೆಚ್ಚ ಅಂಥೇಳಿ. ಸೊ ಡೆಲ್ಟಾ Q ಒಟ್ಟು ವೆಚ್ಚದಲ್ಲಿನ ಬದಲಾವಣೆ ಭಾಗಿಸು ಉತ್ಪನ್ನದಲ್ಲಿನ ಬದಲಾವಣೆ. ಈ ಸೂತ್ರವನ್ನಾದರೂ ಹಾಕ್ಬೋದು, ಅಥವಾ TCQ1 - TCQ1 - 1 ಈ ಸೂತ್ರವನ್ನಾದರೂ ಹಾಕ್ಬೋದು. ಯಾಕೆಂದರೆ Q1ನಷ್ಟು ಉತ್ಪನ್ನಕ್ಕೆ ತಗಲುವಂಥ ಒಟ್ಟು ವೆಚ್ಚ ಅಥವಾ Q1 ಪ್ರಮಾಣದ ಹಿಂದಿನ ಪ್ರಮಾಣದ ಒಟ್ಟು ವೆಚ್ಚ, ಇವೆರಡರ ನಡುವೆ ವ್ಯತ್ಯಾಸವನ್ನು ತೆಗೆದುಕೊಂಡರೂ ಕೂಡ ದೀರ್ಘಾವಧಿಯ ಸೀಮಾಂತ ವೆಚ್ಚ ನಮಗೆ ಲಭ್ಯ ಆಗ್ತದೆ. ಇದಿಷ್ಟೇ ದೀರ್ಘಾವಧಿಯ ವೆಚ್ಚದ ಪರಿಕಲ್ಪನೆಗಳು. ಕೇವಲ ಎರಡು ವಿಧಗಳು, ಒಂದು ದೀರ್ಘಾವಧಿ ಸರಾಸರಿ ವೆಚ್ಚ, ಇನ್ನೊಂದು ದೀರ್ಘಾವಧಿಯ ಸೀಮಾಂತ ವೆಚ್ಚ. ಸೊ LRAC ಮತ್ತು LRMC. ಹಾಗಾದರೆ ಇದರ ಮುಂದಿನ ಭಾಗ ಏನು ಅಂತ ಹೇಳಿದರೆ ದೀರ್ಘಾವಧಿಯ ವೆಚ್ಚದ ರೇಖೆಯ ಆಕಾರಗಳು. ದೀರ್ಘಾವಧಿಯ ವೆಚ್ಚದ ರೇಖೆಯ ಆಕಾರ ಅಂದರೆ ದೀರ್ಘಾವಧಿಯ ವೆಚ್ಚಗಳಲ್ಲಿ ಕೇವಲ ಎರಡು ರೇಖೆಗಳನ್ನು ನಾವು ಕಾಣ್ತೇವೆ. ಒಂದು LRMC, ಇನ್ನೊಂದು LRAC. ದೀರ್ಘಾವಧಿಯ ಸರಾಸರಿ ವೆಚ್ಚದ ರೇಖೆ ಮತ್ತು ದೀರ್ಘಾವಧಿಯ ಸೀಮಾಂತ ವೆಚ್ಚದ ರೇಖೆ. ನಾನು ಹಿಂದಿನ ತರಗತಿಯಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಯಾವುದನ್ನು ಈ TP, AP, MP ಮಾಡಿ ಆದ ನಂತರ ಬದಲಾಗುವ ಪರಿಮಾಣಗಳ ನಿಯಮವನ್ನು ಹೇಳಿದ ನಂತರ ಇನ್ನೊಂದು ದೀರ್ಘಾವಧಿಯ ನಿಯಮವನ್ನು ನಾನು ನಿಮಗೆ ಹೇಳಿದೆ. ಪ್ರತಿಫಲಗಳ ಪರಿಮಾಣದ ನಿಯಮವನ್ನು ಈಗಾಗಲೇ ನಾವು ಅಧ್ಯಯನ ಮಾಡಿರ್ತೇವೆ. ಆ ಪ್ರತಿಫಲಗಳ ಪರಿಮಾಣದ ನಿಯಮದಲ್ಲಿ 3 ಹಂತಗಳನ್ನು ನಾವು ನೋಡಿದ್ವಿ. ಒಂದು ಏರಿಕೆಯ ಪ್ರತಿಫಲ, ಇನ್ನೊಂದು ಸ್ಥಿರ ಪ್ರತಿಫಲದ ಹಂತ, ಇನ್ನೊಂದು ಇಳಿಕೆಯ ಪ್ರತಿಫಲದ ಹಂತ. ಇದು ಯಾಕೆ ಅಂತ ಹೇಳಿದರೆ ನಮಗೆ LRAC ಅಥವಾ ದೀರ್ಘಾವಧಿಯ ಸರಾಸರಿ ವೆಚ್ಚದ ರೇಖೆಯ ಆಕಾರವನ್ನು ತಿಳ್ಕೊಳ್ಬೇಕಾದ್ರೆ ಅಥವಾ ಅದರ ಈ ಆಕಾರಕ್ಕೆ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್, ಪ್ರತಿಫಲಗಳ ಪರಿಮಾಣದ ನಿಯಮವೇ ಕಾರಣ. ಯಾಕೆ ಅಂತ ಹೇಳಿದರೆ ಒಂದು ಉದ್ದಿಮೆ ಘಟಕ ಅಥವಾ ಒಬ್ಬ ಉತ್ಪಾದಕ, ಒಂದು ಉದ್ದಿಮೆ ಘಟಕ ಅಥವಾ ಒಬ್ಬ ಉತ್ಪಾದಕ ಉತ್ಪನ್ನದ ಪ್ರಕ್ರಿಯೆಯನ್ನು ನಡೆಸುವಾಗ ಅಥವಾ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಪ್ರಾರಂಭ ಆದಾಗ ಆ ಉದ್ದಿಮೆ ಘಟಕ 3 ಹಂತಗಳನ್ನು, ಪ್ರತಿಫಲದ ನಿಯಮದ 3 ಹಂತಗಳನ್ನು ದಾಟಿ ಬರ್ತದೆ. ಮೊದಲನೇ ಹಂತ ಏನಾಗಿರ್ತದೆ ಅಂತ ಹೇಳಿದರೆ ಏರಿಕೆ ಪ್ರತಿಫಲದ ಹಂತ ಆಗಿರ್ತದೆ. ಎರಡನೇ ಹಂತ ಸ್ಥಿರ ಪ್ರತಿಫಲದ ಹಂತ ಆಗಿರ್ತದೆ. ಇನ್ನು ಮೂರನೇದು ಇಳಿಕೆಯ ಪ್ರತಿಫಲದ ಹಂತ ಆಗಿರ್ತದೆ. ಹಾಗೆ LRAC ರೇಖೆ U ಆಕಾರವನ್ನು ಹೊಂದಿರ್ತದೆ. LRAC ರೇಖೆಯ U ಆಕಾರಕ್ಕೆ ಕಾರಣ ಉದ್ದಿಮೆ ಘಟಕವು
ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಪ್ರತಿಫಲಗಳ ಪರಿಮಾಣದ ನಿಯಮ ಅನ್ವಯ ಆಗುವಂಥದ್ದೇ. ಆ 3 ಹಂತಗಳು ಅನ್ವಯವಾಗುವಂಥದ್ದೇ LRACಯ ಯು ಆಕಾರಕ್ಕೆ ಕಾರಣ. ಹಾಗಾದರೆ LRAC ಯು ಆಕಾರ ಪ್ರಾರಂಭದಲ್ಲಿ LRAC ಇಲ್ಲಿಂದ ಕನಿಷ್ಠ ಬಿಂದುವನ್ನು ತಲುಪುವವರೆಗೆ ಅದು ಏರಿಕೆಯ ಪ್ರತಿಫಲದ ಹಂತದಲ್ಲಿ ಇರ್ತದೆ. ಪ್ರಾರಂಭದಿಂದ ಕನಿಷ್ಠ ಬಿಂದು LRACಯ ಕನಿಷ್ಠ ಬಿಂದುವನ್ನು ತಲುಪುವವರೆಗೆ ಅದು ಏರಿಕೆಯ ಪ್ರತಿಫಲದ ಹಂತದಲ್ಲಿ ಇರ್ತದೆ. ಯಾಕೆ ಅಂತ, ಯಾಕೆಂದರೆ ಇಲ್ಲಿ ಉತ್ಪನ್ನದ ಪ್ರಮಾಣ ಹೆಚ್ಚಾಗ್ತಾ ಹೋದಂತೆ ಏನಾಗ್ತಾ ಹೋಗ್ತದೆ ಅಂತ ಹೇಳಿದರೆ ವೆಚ್ಚ ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ಸೊ ಹಾಗೆ ವೆಚ್ಚವು ಏನಂತ ಹೇಳಿದರೆ ವೆಚ್ಚ ಹೆಚ್ಚಾಗ್ತಾ ಇರ್ಬೋದು, ಅದರ ಉತ್ಪನ್ನದ ಪ್ರಮಾಣ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇರೋದನ್ನು ನಾವು ಪ್ರಾರಂಭದಲ್ಲಿ ಕಾಣ್ತೀವಿ. ಯಾವಾಗ LRAC ತನ್ನ ಕನಿಷ್ಠ ಬಿಂದುವನ್ನು ತಲುಪ್ತದೋ ಆಗ ಅದರ ವೆಚ್ಚ ಮತ್ತು ಉತ್ಪನ್ನದ ಪ್ರಮಾಣ ಎರಡೂ ಕೂಡ ಸಮ ಆಗಿರೋದ್ರಿಂದ ಇದು ಸ್ಥಿರ ಪ್ರತಿಫಲದ ಹಂತದಲ್ಲಿ ಇರ್ತದೆ. ಇನ್ನು ಮುಂದಿನ ಈ Q ಅನ್ನು ಅಥವಾ M ಬಿಂದುವನ್ನು ದಾಟಿದ ನಂತರ ಏನಾಗ್ತದೆ, ಉದ್ದಿಮೆ ಘಟಕ ಇಳಿಕೆಯ ಪ್ರತಿಫಲದ ಹಂತವನ್ನು ತಲುಪ್ತದೆ. ಆಗ ಏನಾಗ್ತದೆ ಅಂತ ಹೇಳಿದರೆ ವೆಚ್ಚ ಹೆಚ್ಚಾಗ್ತಾ ಹೋಗ್ತದೆ, ಉತ್ಪನ್ನದ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಈ ಒಂದು ಕಾರಣದಿಂದಾಗಿಯೇ LRAC ರೇಖೆ ಯು ಆಕಾರವನ್ನು ಹೊಂದಿರ್ತದೆ. ಹಾಗಾದರೆ LRMC ರೇಖೆ ಕೂಡ ಯು ಆಕಾರವನ್ನು ಹೊಂದಿರ್ತದೆ ಯಾಕೆ ಅಂತ, ಪ್ರಾರಂಭದಲ್ಲಿ LRAC ಮತ್ತು LRMC ಎರಡೂ ರೇಖೆಗಳು ಕೂಡ ಒಂದೇ ರೀತಿಯ ಆಕಾರವನ್ನು ಹೊಂದಿರ್ತವೆ. ಪ್ರಾರಂಭದಲ್ಲಿ ಎರಡೂ ಕೂಡ ಇಳಿಮುಖವಾಗ್ತಾ ಹೋಗ್ತವೆ. ಸೊ ಈ LRAC ರೇಖೆಯನ್ನು ತೆಗೆದುಕೊಂಡ್ರೆ ಇದರ ಇಳಿಮುಖವಾಗ್ತಾ ಇರುವಂತಹ ಭಾಗ IRS ಏರಿಕೆಯ ಪ್ರತಿಫಲದ ಹಂತ, ಇದರ ಕನಿಷ್ಠ ಬಿಂದು ಸ್ಥಿರ ಪ್ರತಿಫಲದ ಹಂತ, ಇದರ ಏರ್ತಾ ಇರುವಂತಹ ಭಾಗ ಇಳಿಕೆಯ ಪ್ರತಿಫಲದ ಹಂತವನ್ನು ನಮಗೆ ಸೂಚಿಸ್ತದೆ. ಸೊ ಹಾಗಾದರೆ LRMC ಕೂಡ ಯು ಆಕಾರವನ್ನೇ ಹೊಂದಿರುವಂಥದ್ದು ಯಾಕೆ ಅಂತ, ಪ್ರಾರಂಭದಲ್ಲಿ ಎರಡೂ ರೇಖೆಗಳು ಕೂಡ ಒಂದೇ ರೀತಿಯಾಗಿ ಪ್ರಾರಂಭ ಆಗ್ತವೆ, ಎರಡೂ ಕೂಡ ಇಳಿಮುಖವಾಗ್ತಾನೇ ಇರ್ತದೆ. ಆದರೆ LRMC ಅತಿ ವೇಗವಾಗಿ ಇಳಿಕೆಯಾಗಿ ಒಂದು ನಿರ್ದಿಷ್ಟ ಹಂತವನ್ನು ತಲುಪಿ ಅದು ವೇಗವಾಗಿ ಏರಲಿಕ್ಕೆ ಪ್ರಾರಂಭಿಸ್ತದೆ, ವೇಗವಾಗಿ ಏರಿಕೆಯಾಗಲಿಕ್ಕೆ ಪ್ರಾರಂಭಿಸ್ತದೆ. ಮತ್ತು LRMC ಯಾವಾಗ LRAC ಅಂತ ಹೇಳಿದರೆ ದೀರ್ಘಾವಧಿಯ ಸರಾಸರಿ ವೆಚ್ಚ ಇಳಿಕೆ ಆಗ್ತಾ ಇರ್ತದೋ ಆಗ ದೀರ್ಘಾವಧಿಯ ಸೀಮಾಂತ ವೆಚ್ಚ ಕೂಡ ಇಳಿಕೆ ಆಗಲೇಬೇಕು. ಆದರೆ ಅದು ದೀರ್ಘಾವಧಿಯ ಸರಾಸರಿ ವೆಚ್ಚಕ್ಕಿಂತ ವೇಗವಾಗಿ ಇಳಿಕೆ ಆಗ್ತದೆ. ಮತ್ತು ಯಾವಾಗ ದೀರ್ಘಾವಧಿಯ ಸರಾಸರಿ ವೆಚ್ಚ ಹೆಚ್ಚಾಗ್ತದೋ ಆಗ ದೀರ್ಘಾವಧಿಯ ಸೀಮಾಂತ ವೆಚ್ಚ ಕೂಡ ಹೆಚ್ಚಾಗ್ತದೆ, ಅದು ಅದಕ್ಕಿಂತ ವೇಗವಾಗಿ ಹೆಚ್ಚಾಗ್ತದೆ. ಯಾಕೆಂದರೆ LRAC ಇರುವ ಸರಾಸರಿ ವೆಚ್ಚ ಮತ್ತು ಸೀಮಾಂತ ವೆಚ್ಚಗಳು ಒಂದಕ್ಕೊಂದು ಸರಾಸರಿಯಂತೆ ಇರೋದ್ರಿಂದ ಒಂದು ಇನ್ನೊಂದನ್ನು ಅನುಸರಿಸ್ತಾ ಇರ್ತದೆ. ಹಾಗೆ LRACಯ ಕನಿಷ್ಠ ಬಿಂದುವಿನಲ್ಲಿ ಛೇದಿಸಿ ಅದು LRACಗಿಂತ ವೇಗವಾಗಿ ಏರಲಿಕ್ಕೆ ಪ್ರಾರಂಭಿಸ್ತದೆ. ಅದೇ ಕಾರಣದಿಂದಾಗಿ LRAC ಮತ್ತು LRMCಗಳು ಎರಡು ಒಟ್ಟೊಟ್ಟಿಗೆ ಹೆಚ್ಚಾಗೋದು ಮತ್ತು ಕಡಿಮೆ ಆಗೋದು. ಆದರೆ ಏನು ಅಂತ ಹೇಳಿದರೆ LRMCಯು LRACಗಿಂತ ವೇಗವಾಗಿ ಹೆಚ್ಚಾಗೋದು ಮತ್ತು ವೇಗವಾಗಿ ಕಡಿಮೆ ಆಗೋದು. ಹಾಗೆ ಅದು ಅದರ ಕನಿಷ್ಠ ಬಿಂದುವನ್ನು LRMC ರೇಖೆಯು LRAC ರೇಖೆಯನ್ನು ಕನಿಷ್ಠ ಬಿಂದು Mನಲ್ಲಿ ಛೇದಿಸಿ ಮುಂದೆ ಹೋಗ್ತದೆ. ಇದಿಷ್ಟು. ಹಾಗಾಗಿ LRMC ರೇಖೆ ಕೂಡ ಯು ಆಕಾರವನ್ನೇ ಹೊಂದಿರ್ತದೆ ಅಂತ. ಹಾಗಾದರೆ ದೀರ್ಘಾವಧಿಯ ವೆಚ್ಚದ ರೇಖೆಯ ಆಕಾರಗಳು ಎರಡೂ ಕೂಡ, ಅದು ದೀರ್ಘಾವಧಿಯ ಸರಾಸರಿ ವೆಚ್ಚದ ರೇಖೆ ಇರ್ಬೋದು ಅಥವಾ ದೀರ್ಘಾವಧಿಯ ಸೀಮಾಂತ ವೆಚ್ಚದ ರೇಖೆ ಇರ್ಬೋದು, ಎರಡೂ ಕೂಡ ಯು ಆಕಾರವನ್ನು ಹೊಂದಿರುವುದನ್ನು ನಾವು ರೇಖಾಚಿತ್ರದಲ್ಲಿ ಕಾಣ್ತೇವೆ. ಸೊ Q ಎಡಭಾಗವನ್ನು ತೆಗೆದುಕೊಂಡ್ರೆ ಏನಾಗಿದೆ ಅಂತ ಹೇಳಿದರೆ LRAC ಮೇಲ್ಭಾಗದಲ್ಲಿದೆ, LRMC ಕೆಳಭಾಗದಲ್ಲಿದೆ. ಇನ್ನು ಬಲಭಾಗಕ್ಕೆ ಬಂದರೆ LRAC ಕೆಳಭಾಗದಲ್ಲಿಯೂ LRMC ಮೇಲ್ಭಾಗದಲ್ಲಿ ಇರೋದನ್ನು ನಾವು ಕಾಣ್ತೇವೆ. ಸೊ ನಿಮ್ಮ ಯಾವುದು ಎಕ್ಸಾಮಿನ ದೃಷ್ಟಿಯಿಂದ ತೆಗೆದುಕೊಂಡ್ರೆ ಅಲ್ಲಿ ಪುಸ್ತಕದಲ್ಲಿ ಕ್ವೆಶ್ಚನ್ ನಂಬರ್ 27 ಅಂತ ಇದೆ, 27ನೇ ಪ್ರಶ್ನೆ. ಅದಕ್ಕೆ ಹೀಗೆ ಇದು ಒಂದು ಏನನ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಹೇಗೆ ಅಂತ ನಾನು ನಿಮಗೆ ಹೇಳ್ತೇನೆ. ಅಲ್ಲಿ ಕೊಟ್ಟಿರುವಂಥದ್ದು ಇಷ್ಟು ಯೂನಿಟ್ಗಳನ್ನು ಕೊಟ್ಟಿದ್ದಾರೆ, ಮತ್ತು SMCಯನ್ನು ಕೊಟ್ಟಿದ್ದಾರೆ, ಮತ್ತು TFCಯನ್ನು ಕೊಟ್ಟಿದ್ದಾರೆ. ಉಳದನ್ನು ಅಂದರೆ ಉಳಿದ ಯಾವುದು TBC, TC, AFC, ABC, ACಯನ್ನು ಕಂಡುಹಿಡಲಿಕ್ಕೆ ಹೇಳಲಾಗಿದೆ. ಸೊ ಹೇಗೆ ಕಂಡುಹಿಡಿಯೋದು ಅಂತ, Q 0ದಿಂದ 6ವರೆಗೆ ಕೊಟ್ಟಿದ್ದಾರೆ. 0, 1, 2, 3,
4, 5, 6 ಇಷ್ಟು. SMC ಕೂಡ ಕೊಟ್ಟಿದ್ದಾರೆ. ಹಾಗೆಯೇ TFC ಕೂಡ TFC 100 ಅಂತ ಹೇಳಿದೆ, ಆವಾಗಲೇ ಹೇಳಿದ್ದೇನೆ. ಒಟ್ಟು ಸ್ಥಿರ ವೆಚ್ಚ ಎಲ್ಲ ಘಟಕಗಳಿಗೆ, ಅದು ಶೂನ್ಯ ಉತ್ಪಾದನೆ ಪ್ರಕ್ರಿಯೆ ಶೂನ್ಯವಾಗಿದ್ದರೂ ಕೂಡ ಅದು ಸ್ಥಿರವಾಗೇ ಇರ್ತದೆ. ಹಾಗೆ ಎಲ್ಲ ಹಂತಗಳಿಗೆ ಅದು 100 ಅಂತ ಇದೆ, ಎಲ್ಲ ಹಂತಗಳಿಗೆ ಕೂಡ ಸ್ಥಿರವಾಗಿ ಇರೋದನ್ನು ನಾವು ಕಾಣ್ತೇವೆ. 100 ಅಂತ ಕೊಟ್ಟಾಗ ಎಲ್ಲದಕ್ಕೆ ಕೂಡ ನಾವು 100 ಅಂತಲೇ ಎಂಟ್ರಿ ಮಾಡಬೇಕು. ಸೊ ಅವರು ಸಪ್ರೇಟಾಗಿ ಟೇಬಲ್ ಹಾಕಿ ಕೊಡಲಿಲ್ಲ, ಇದು 2 ಕೋಷ್ಟಕ ಇದೆ, ಇಲ್ಲಿ 100 ಅಂತ ಕೊಟ್ಟಿದ್ದಾರೆ. ಸೊ 100 ಎಂಟ್ರಿ ಮಾಡಲಿಕ್ಕೆ. ಆಮೇಲೆ TVCಯನ್ನು ಕಂಡುಹಿಡಿಬೇಕು. TVC, TC, AFC, AVC, AC ಇದನ್ನು ಕಂಡುಹಿಡಿಯೋದು ಹೇಗೆ ಅಂತ. TVC ಈಕ್ವಲ್ಸ್ ಟು ಸಮೇಷನ್ SMC ಅಂತ ಸೂತ್ರ. TVC ಈಕ್ವಲ್ಸ್ ಟು ಸಮೇಷನ್ SMC. SMC ಇದೆ ಆಲ್ರೆಡಿ 500. ಸಮೇಷನ್ SMC 500 ಪ್ಲಸ್ 300 800 ಆಯಿತು. ಎರಡನೇದು ಸಮೇಷನ್ SMCಯನ್ನು ಟೋಟಲ್ ಮಾಡ್ತಾ ಬರೋದು. 500 ಪ್ಲಸ್ 300 800, 800 ಪ್ಲಸ್ 200 1000 ಆಯಿತು. 1000 ಪ್ಲಸ್ 300 1300, 1300 ಪ್ಲಸ್ 500 1800, 1800 ಪ್ಲಸ್ 800 2600. ಅಂದರೆ TVCಯನ್ನು ಕಂಡುಹಿಡಿಯೋದು ನಮಗೆ ಹೇಳಿರಲಿಕ್ಕಿಲ್ಲ, ಗೊತ್ತಿರಲಿಕ್ಕಿಲ್ಲ. ಸೊ TVC ಈಕ್ವಲ್ಸ್ ಟು ಸಮೇಷನ್ SMC ಅಂತ. ಸೊ ಮೊದಲೇದು 500 ಇದೆ, ಎರಡನೇದು 300 ಇದೆ. 500 ಆ್ಯಸ್ ಇಟ್ ಈಸ್ ಹೇಗೆ ಇದೆಯೋ ಹಾಗೆ ಬರಲಿಕ್ಕೆ, 500 ಪ್ಲಸ್ 300 800 ಆಗ್ತದೆ, ಮತ್ತು 800 ಪ್ಲಸ್ 200 1000. ಹೀಗೆ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ TVCಯನ್ನು ಕ್ಯಾಲ್ಕುಲೇಟ್ ಮಾಡೋದು ಇಟ್ ಈಸ್ ನಥಿಂಗ್ ಬಟ್ TVC ಎನ್ನುವಂಥದ್ದು ಯಾವುದು ಸೀಮಾಂತ ವೆಚ್ಚ, ಅಲ್ಪಾವಧಿ ಸೀಮಾಂತ ವೆಚ್ಚದ ಅದು ಮೊತ್ತವನ್ನು ಮಾಡ್ತಾ ಹೋದರೆ ಆಯಿತು. ಯಾಕೆಂದರೆ TVC ಒಂದು ಹೆಚ್ಚುವರಿ ಘಟಕದಲ್ಲಿನ ಬದಲಾವಣೆ ಏನಾಗಿರುತ್ತೆ, SMC ಆಗಿರುತ್ತೆ. TVC ಬದಲಾಗಬೇಕಾದ್ರೆ ಅಥವಾ SMC ಮತ್ತು TC ಬದಲಾಗಬೇಕಾದ್ರೆ TVCಯೇ ಕಾರಣ. ಹಾಗೆ ನಾವು TVCಯನ್ನು ಕ್ಯಾಲ್ಕುಲೇಟ್ ಮಾಡೋದು ಕೂಡ ಸೀಮಾಂತ ವೆಚ್ಚದ ಮುಖಾಂತರ. ಸೊ TC ಇದು ಗೊತ್ತಿದೆ ನಿಮಗೆ. ನೆಕ್ಸ್ಟ್ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದರೆ TC ಇದಿಷ್ಟನ್ನು ಕೊಟ್ಟಿದ್ದಾರೆ. ಸೊ TVC ಹೇಗೆ ಅಂತ ನಾನು ನಿಮಗೆ ಹೇಳಿದೆ. TC ಈಕ್ವಲ್ಸ್ ಟು TFC ಪ್ಲಸ್ TVC. TFC ಪ್ಲಸ್ ಇದು ಎರಡನ್ನು ಕ್ಯಾಲ್ಕುಲೇಟ್ ಹಾಗೆ ಹೇಳಿದ್ದೇನೆ. ಉತ್ಪನ್ನದ ಪ್ರಮಾಣ ಶೂನ್ಯವಾಗಿದ್ದರೂ ಕೂಡ TFC ಏನಾಗಿರ್ತದೆ, ಸ್ಥಿರವಾಗಿರ್ತದೆ. ಹಾಗೆ TC ಕೂಡ ಇದ್ದೇ ಇರ್ತದೆ. ಶೂನ್ಯ ಅಂದರೆ ಉತ್ಪನ್ನದ ಪ್ರಮಾಣ ಶೂನ್ಯವಾಗಿದ್ದರೂ ಕೂಡ TC ಇರ್ತದೆ. TC ಇರಲಿಕ್ಕೆ ಕಾರಣ ಅದೇನು ಅಂತೇಳಿದ್ರೆ TFC, ಅದು ಹೆಚ್ಚಾಗಲಿಕ್ಕೆ ಕಾರಣ TVC. ಸೊ ಹಾಗಾದರೆ ಇಲ್ಲೇನು TFC 100 ಪ್ಲಸ್ 500 ಎಷ್ಟಾಯಿತು. ಸೊ TC 600, 100 ಪ್ಲಸ್ 800 900, 1000 100, 100 ಪ್ಲಸ್ 1300 1400, 100 ಪ್ಲಸ್ 1800 1900, 100 ಪ್ಲಸ್ 2600 2700. ಸೊ ನನಗೆ TC ಈಕ್ವಲ್ಸ್ ಟು TCಯನ್ನು ಕಂಡುಹಿಡಿಯೋದು ಹೇಗೆ ಅಂತ ನಿಮಗೆ ಅಂದಾಜಾಗಿರ್ಬೋದು. ಆಮೇಲೆ ನೆಕ್ಸ್ಟ್ ಏನು ಅಂತ ಹೇಳಿದರೆ AFCಯನ್ನು ನಾನು ಅಲ್ಪಾವಧಿಯ ವೆಚ್ಚಗಳ ವರ್ಗೀಕರಣವನ್ನು ಹೇಳುವಾಗ ನಿಮಗೆ ಅದನ್ನು ಅಂದಾಜು ಮಾಡೋದು ಹೇಗೆ ಅಂತ ಹೇಳಿದ್ದೇನೆ. AFC ಈಕ್ವಲ್ಸ್ ಟು TFC ಡಿವೈಡೆಡ್ ಬೈ Q. TFC ಡಿವೈಡೆಡ್ ಬೈ Q. TFC ಗೊತ್ತಿದೆ ನಮಗೆ, ಮತ್ತು ಅದನ್ನು ಮುಂದಿನ ಭಾಗ Q ಕೂಡ ಇದೆ. ಸೊ TFC ಎಷ್ಟು, ಮೊದಲನೇ ಯೂನಿಟನ್ನು ತೆಗೆದುಕೊಂಡ್ರೆ TFC ಎಷ್ಟಿದೆ 100 ಡಿವೈಡೆಡ್ ಬೈ 1 ಈಕ್ವಲ್ಸ್ ಟು 100. TFC 100 ಡಿವೈಡೆಡ್ ಬೈ 1 ಈಕ್ವಲ್ಸ್ ಟು 100. ನಾವು AFCಯನ್ನು ಕಂಡುಹಿಡಿತಾ ಇದ್ದೇವೆ. ಸೊ ಹಾಗಾದರೆ 100 ಡಿವೈಡೆಡ್ ಬೈ 2 ಈಕ್ವಲ್ಸ್ ಟು 50. ಆಮೇಲೆ 100 ಡಿವೈಡೆಡ್ ಬೈ 3 ಈಕ್ವಲ್ಸ್ ಟು 33.33. 100 ಡಿವೈಡೆಡ್ ಬೈ 4 ಈಕ್ವಲ್ಸ್ ಟು 25. 100 ಡಿವೈಡೆಡ್ ಬೈ 5 ಈಕ್ವಲ್ಸ್ ಟು 20. 100 ಡಿವೈಡೆಡ್ ಬೈ 6 ಈಕ್ವಲ್ಸ್ ಟು 16.67. ಇದು AFCಯನ್ನು ಕಂಡುಹಿಡಿಯೋದು. ಇನ್ನು AVCಯನ್ನು ಕಂಡುಹಿಡಿದು ಕೂಡ ಹೇಳಿದ್ದೇನೆ. TVC ಡಿವೈಡೆಡ್ ಬೈ Q. TVC ಡಿವೈಡೆಡ್ ಬೈ Q. TVC ಗೊತ್ತಿದೆ ನಮಗೆ, ಕಂಡುಹಿಡಿದೇವೆ ನಾವು ಆಲ್ರೆಡಿ. TVC ಈಕ್ವಲ್ಸ್ ಟು ಸಮೇಷನ್ SMC ಅಂತ ಆಗಿದೆ. ಸೊ ಏನು ಅಂತ ಹೇಳಿದರೆ 500 ಡಿವೈಡೆಡ್ ಬೈ 1 500 ಆಯಿತು. ಆಮೇಲೆ TVC 800 ಡಿವೈಡೆಡ್ ಬೈ 2 400 ಆಯಿತು. 1000 ಡಿವೈಡೆಡ್ ಬೈ 3 333.33. ಆಮೇಲೆ 1300 ಡಿವೈಡೆಡ್ ಬೈ 4 325. ಆಮೇಲೆ 1800 ಡಿವೈಡೆಡ್ ಬೈ 5 360. ಆಮೇಲೆ 2600 ಡಿವೈಡೆಡ್ ಬೈ 6 433.33. ಸೊ ಆವಾಗಲೇ AVC AFC TC TVC ಕ್ಯಾಲ್ಕುಲೇಷನ್ ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ. ಆದರೂ ಕೂಡ ಈ ಟೇಬಲ್ ಇದೆ ಅನ್ನೋ ಕಾರಣಕ್ಕೆ ನಾನು ಹೇಗೆ ಅಂತ
ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಎಸ್ ಎ ಸಿ ಈಕ್ವಲ್ಸ್ ಟು ಎ ಎಫ್ ಸಿ ಪ್ಲಸ್ ಎ ಬಿ ಸಿ. ಎಸ್ ಎ ಸಿ ಈಕ್ವಲ್ಸ್ ಟು ಎ ಎಫ್ ಸಿ ಪ್ಲಸ್ ಎ ಬಿ ಸಿ. ಎ ಎಫ್ ಸಿಯನ್ನು ಕಂಡುಹಿಡಿದಾಗಿದೆ, ಎ ಬಿ ಸಿಯನ್ನು ಕಂಡುಹಿಡಿದಾಗೆ ಡೈರೆಕ್ಟ್ಲಿ ನಾವೇನು ಮಾಡಬೇಕು, ಇವೆರಡನ್ನು ಆ್ಯಡ್ ಮಾಡ್ತಾ ಹೋಗಬೇಕು. 100 + 500 600, 50 + 400 450. ಹಾಗೆ ಇದೆಲ್ಲವನ್ನು ಆ್ಯಡ್ ಮಾಡಿದರೆ ವಿಲ್ ಗೆಟ್ ದ ಎಸ್ ಎ ಸಿ. ಎಸ್ ಎ ಸಿ ಲಭ್ಯ ಆಗ್ತದೆ. ಅಥವಾ ಎಸ್ ಎ ಸಿಯನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಟಿ ಸಿ ಬೈ ಕ್ಯೂ ಕೂಡ ಮಾಡಬಹುದು. ಟಿ ಸಿ ಬೈ ಕ್ಯೂ ಕೂಡ ಮಾಡ್ಬೋದು. ಯಾಕೆಂದರೆ ಆವಾಗಲೇ ಹೇಳಿದೆ 100 / 0 ಇಲ್ಲಿ ನೋಡಿ 600 / 1 ವಿಲ್ ಗೆಟ್ ದ ಆನ್ಸರ್ 600. 900 / 2 450. ಆಮೇಲೆ 1100 / 3 360.66. ಈ ಸೂತ್ರ ಹಾಕಿದ್ರು ಅಥವಾ ಈ ಸೂತ್ರ ಹಾಕಿದ್ರು ಎಸ್ ಎ ಸಿ ಆನ್ಸರ್ ಒಂದೇ ಬರ್ತದೆ. ಎಸ್ ಎ ಸಿ ಆನ್ಸರ್ ಒಂದೇ ಬರ್ತದೆ. ಸೊ ಸುಲಭ ಆಗೋದು ಯಾವುದು, ನಿಮಗೆ ಯಾವುದು ಸುಲಭ ಆಗುತ್ತೆ ಅದನ್ನು ಹಾಕ್ಬೋದು. ಇದು 6 ಮಾರ್ಕಿನ ಪ್ರಶ್ನೆ. ಸೊ ಹಾಗೆ ಇದನ್ನು ಮುಖ್ಯವಾಗಿ ನಮಗೆ ಇದರಲ್ಲಿ ಅಂದಾಜು ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಟಿ ವಿ ಸಿ ಒಂದನ್ನು ನೀವು ಕಂಡುಹಿಡಿದ್ರೆ ಉಳಿದೆಲ್ಲವನ್ನು ಸುಲಭವಾಗಿ ಅಂದಾಜು ಮಾಡಬಹುದು.